ಅಂತ ಭಾಗವತ ಒಳ್ಳೆ ಒಂದು ಒಳ್ಳೆ ಪ್ರಯತ್ನ ನಡೀತಾ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ಪ್ರತಿ ವಾರ ಈ ರೀತಿಯಾಗಿ ಭಾಗವತವನ್ನ ಒಂದೊಂದು ಅಧ್ಯಾಯ ಕೇಳ್ತಾ ಇರೋದು ತುಂಬಾನೇ ಮೆಚ್ಚುವಂತ ಮಾತು. ಈ ರೀತಿಯಾಗಿ ಇಲ್ಲಿವರೆಗೆ 3ನೇ ಸ್ಕಂದ ತನಕ ನೀವೆಲ್ಲರೂ ಬಂದಿದ್ದೀರಾ. ಇವತ್ತಿನ ನಮ್ಮ ಯಾರ್ದೋ ಚರ್ಚೆ ವಾಯ್ಸ್ ಡಿಸ್ಟರ್ಬ್ ಆಗ್ತಾ ಇದೆ. ಯಾರೋ ಡಿವೋಟಿ ನಾಗರಾಜ್ ಪಬ್ಲಿಜಿನ ಏನಾಗುತ್ತಿಲ್ಲ. ಓಕೆ, ಎಲ್ಲರೂ ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ನನ್ನ ಹತ್ರ ಇದು ಇಲ್ಲ, ಪೋಸ್ಟ್ ರೈಟ್ಸ್ ಇಲ್ಲ. ಇದು ಯಾರು? ರಾಧಾಕೃಷ್ಣ ಲೋಟಸ್ ಫೀಟ್, ಇವರು ದಯವಿಟ್ಟು ಮಾನಿಟರ್ ಮಾಡಿ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡಿದ್ರೆ ಶುಭ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಹರೇ ಕೃಷ್ಣ. ಓಕೆ, ಏನಾದರೂ ಪ್ರಶ್ನೆ ಇದ್ದಾಗ ಕೈ ಎತ್ತಿ, ಶ್ಯೂರ್ಲಿ ಎಲ್ಲ ಚರ್ಚೆ ಮಾಡೋಣ. ಈಗ ನಾವು 2ನೇ ಅಧ್ಯಾಯದ ಚರ್ಚೆನ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡಲಿಕ್ಕೂ ಮುಂಚೆ ಮಂಗಳಾಚರಣ, ಗುರುಗಳಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸ ಅಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ನಿಮ್ಮೆಲ್ರಿಗೂ ಸ್ವಾಗತ. ಮತ್ತೆ ಈ ನಿತ್ಯಂ ಭಾಗವತ ಸೇವೆಯ ಪ್ರತಿ ಸಾಪ್ತಾಹಿಕ ಭಾಗವತ ಚರ್ಚೆ ಒಂದು ಒಳ್ಳೆ ಯೋಜನೆ. ನಮ್ಮ ಪೂಜ್ಯರಾದಂತಹ ಉಜ್ವಲ ಮಾತಾಜಿಯವರು ಮತ್ತು ಸಾಂಬಾ ಪ್ರಭು ಅವರೆಲ್ಲರೂ ಕೂಡ ಇದನ್ನೆಲ್ಲ ಸೇರಿ ಒಳ್ಳೆ ಯೋಜನೆ ಮಾಡಿದ್ದಾರೆ. ಎಲ್ಲರೂ ಕೂಡ ಭಾಗವತವನ್ನ ಪ್ರತಿ ವಾರ ಒಂದೊಂದು ಅಧ್ಯಾಯನ ಅಟ್ಲೀಸ್ಟ್ ಸಂಕ್ಷೇಪವಾಗಿ ಆದರೂ ಒಂದು ರೀತಿಯಾಗಿ ತಿಳ್ಕೊಳ್ತಾ ಮುಂದುವರಿತಾ ಇದ್ದೀವಿ. ಇಲ್ಲಿವರೆಗೆ 3ನೇ ಸ್ಕಂದದವರೆಗೆ ಬಂದಿರೋದು. ಇದು ತುಂಬಾನೇ ವಿಶೇಷವಾದಂತಹ ಪ್ರಯತ್ನ. ನಿಮ್ಗೆಲ್ರಿಗೂ ಧನ್ಯವಾದ. ಯಾಕೆಂದ್ರೆ ನಾವು ಜೀವನದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತೀವಿ, ಆದರೆ ಈ ಒಂದು ಪ್ರಯತ್ನ ಏನಿದೆ, ಭಾಗವತವನ್ನ ನಿಯಮಿತವಾಗಿ ಓದುವಂಥದ್ದು, ನಿತ್ಯಂ ಭಾಗವತ ಸೇವೆಯ, ಇದನ್ನ ಶಾಸ್ತ್ರಗಳಲ್ಲಿ ಬಾರಿ ಬಾರಿ ಹೇಳಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನ ಎಷ್ಟು ಹೊಗಳಿ ಕೊಂಡಾಡಿದ್ದಾರೆ ಭಾಗವತ ಗ್ರಂಥವನ್ನ. ಅದನ್ನ ಈ ರೀತಿಯಾಗಿ ನಿಯಮಿತವಾಗಿ ಅಧ್ಯಯನ ಮಾಡುವಂತಹ ಅವಕಾಶ ಇಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಕೃತಜ್ಞರು. ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಇಂಥ ದೊಡ್ಡ ಗ್ರಂಥವನ್ನ ಸರಳವಾಗಿ ನಮಗೆ ಸಂಸ್ಕೃತದಲ್ಲಿದ್ದಂತಹ ಕ್ಲಿಷ್ಟ ಅರ್ಥಗಳಿರುವಂತಹ ಈ ಗ್ರಂಥವನ್ನ ಸರಳವಾಗಿ ನಮಗೆಲ್ಲ ನೀಡಿದ್ದಾರೆ. ಸರಳವಾದಂತಹ ಅರ್ಥವನ್ನ ನಮಗೆ ತೋರಿಸಿದ್ದಾರೆ, ಸರಳ ರೂಪದಲ್ಲಿ ತೋರಿಸಿದ್ದಾರೆ. ಇದನ್ನೆಲ್ಲ ಇವರಿಗೂ ಕೂಡ ನಮ್ಮ ಕೃತಜ್ಞತೆ. ವಿಶೇಷವಾಗಿ ನೀವೆಲ್ಲ ಈ 3ನೇ ಸ್ಕಂದದವರೆಗೆ ಬಂದಿದ್ದೀರಿ. ಭಾಗವತ ಇರುವಂಥದ್ದು ಒಟ್ಟಾರೆ ಎಷ್ಟು ಸ್ಕಂದ? ಒಟ್ಟೆಷ್ಟು ಸ್ಕಂದಗಳಿವೆ ಭಾಗವತದಲ್ಲಿ? 12 ಸ್ಕಂದ ಪ್ರಭು. 12 ಸ್ಕಂದಗಳು. ನಿಮ್ಗೆಲ್ಲ ಈಗಾಗಲೇ ಇದ್ರ ಬಗ್ಗೆ ಈ ಮಾಹಿತಿ ಸಿಕ್ಕಿರಬಹುದು. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿರಬಹುದು. ಭಾಗವತದಲ್ಲಿರುವಂತಹ 12 ಸ್ಕಂದಗಳು, ಪ್ರತಿಯೊಂದು ಸ್ಕಂದವನ್ನ ಭಗವಂತದ ಅಂಗಾಂಗಗಳಿಗೆ ಹೋಲಿಸಲಾಗಿದೆ ಅಲ್ವಾ? ಸೊ ಮೊದಲನೆಯ 2 ಸ್ಕಂದಗಳು ಭಗವಂತನ
ದಿವ್ಯ ಸ್ವರೂಪದ ಯಾವ ಅಂಗಗಳು? ಪಾದಕಮಲಗಳು. ಪಾದಕಮಲಗಳು. ವೆರಿ ರೈಟ್. ಶ್ರೀಮದ್ ಭಾಗವತ ಮಹಾಪುರಾಣ ಮತ್ತೆ ಭಗವಂತನ ದಿವ್ಯ ರೂಪ ಇವೆರಡರಲ್ಲಿ ಭೇದ ಇಲ್ಲ. ಭಗವಂತನ ದಿವ್ಯ ಸಾನ್ನಿಧ್ಯದಲ್ಲಿ ಅವನ ಸೇವೆಯಲ್ಲಿ ನಾವು ಎಷ್ಟೊಂದು ಲಾಭವನ್ನ ಪಡಿಬಹುದು, ಅದೇ ಲಾಭವನ್ನ ನಾವು ಈ ಭಾಗವತದ ಗ್ರಂಥದ ಚರ್ಚೆ ಅಥವಾ ಅದರ ತಿಳುವಳಿಕೆಯಿಂದಲೂ ಕೂಡ ಪಡಿಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ವಿಶೇಷವಾಗಿ 3ನೇ ಸ್ಕಂದ ಮತ್ತೆ 4ನೇ ಸ್ಕಂದವನ್ನ ಭಗವಂತನ ತೊಡೆಗಳಿಗೆ ಹೋಲಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ ಈ ಭೌತಿಕ ಜಗತ್ತಿನ ಸೃಷ್ಟಿಯ ಬಗ್ಗೆ ವರ್ಣನೆ ಬರುತ್ತೆ, ಸರ್ಗ ಮತ್ತೆ ವಿಸರ್ಗಗಳು. ಅದಾದ ಮೇಲೆ ಅನೇಕ ವಿಷಯಗಳ ಚರ್ಚೆ 5, 6, 7 ಹೀಗೆ ಒಟ್ಟಾರೆ 12 ಸ್ಕಂದಗಳಲ್ಲಿ ಭಾಗವತ ಗ್ರಂಥ ವಿಶೇಷವಾದಂತಹ ಭಗವಂತನ ಜ್ಞಾನವನ್ನು ನೀಡುತ್ತಾ ಭಗವಂತನಲ್ಲಿ ಹೇಗೆ ನಾವು ಶುದ್ಧ ಪ್ರೀತಿಯ ಸೇವೆಯನ್ನ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ. ಮುಖ್ಯವಾದಂತಹ ವಿಷಯ ಭಾಗವತದಲ್ಲಿ ಅನೇಕ ಪ್ರಸಂಗಗಳಿವೆ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಆದರೆ ಎಲ್ಲದಕ್ಕಿಂತ ಮುಖ್ಯ ವಿಷಯ ಭಾಗವತದ್ದು ಏನು? ಯಾರಾದ್ರೂ ನೆನೆಸ್ಕೊಳ್ತೀರಾ? ಕೃಷ್ಣ ಭಕ್ತಿ. ಕೃಷ್ಣ. ಓಕೆ, ಹೌದು, ಕರೆಕ್ಟ್. ಭಾಗವತದ ಮುಖ್ಯ ವಿಷಯ ಅದು ಆಶ್ರಯ ತತ್ವ. ನಮ್ಮ ಪರಮ ಆಶ್ರಯ ಯಾರು? ಯಾರ ಆಶ್ರಯದಿಂದ ನಾವು ಎಲ್ಲ ಭಯ, ಆತಂಕ, ದುಗುಡಗಳಿಂದ ಮುಕ್ತರಾಗಬಹುದು? ಯಾರದು? ಅಂತಹ ಆ ವ್ಯಕ್ತಿಯ ಆಶ್ರಯದ ಸ್ವರೂಪ ಏನು? ಅದೆಲ್ಲವನ್ನು ಕೂಡ ಆ ಆಶ್ರಯದ ಸ್ವರೂಪದ ಜ್ಞಾನ, ಅವರ ನಾಮ, ರೂಪ, ಲೀಲಾ, ಗುಣಗಳು, ಅದಲ್ಲದೇನೆ ವಿಶೇಷವಾಗಿ ಭಗವಂತನ ಮತ್ತು ಭಕ್ತರ ನಡುವಿನ ಆ ವಿನಿಮಯಗಳೇನಿದ್ದಾವೆ, ಲೀಲಾ ಆಸ್ವಾದನೆಗಳೇನಿದ್ದಾವೆ, ಅವೆಲ್ಲವನ್ನ ಭಾಗವತ ನಮಗೆ ತೋರಿಸ್ಕೊಡುತ್ತೆ. ಸೊ ಭಾಗವತದ ಮುಖ್ಯ ವಿಷಯ ಅದು ಶ್ರೀಕೃಷ್ಣನ ವರ್ಣನೆ. ಆ ವರ್ಣನೆಯಿಂದ ಪ್ರತಿಯೊಬ್ಬ ಜೀವಿಗೆ ಭಗವಂತನಲ್ಲಿ ಆಶ್ರಯ ಸ್ವೀಕರಿಸುವಂತಹ ಒಂದು ವಿಶೇಷವಾದಂತಹ ಇಚ್ಛೆಯನ್ನ ಜಾಗೃತಿ ಮಾಡುತ್ತೆ ಭಾಗವತ. ಭಗವಂತನೇ ನಮ್ಮ ಪರಮ ಆಶ್ರಯ. ಸೊ ಈ ಮುಖ್ಯ ವಿಷಯ ವರ್ಣನೆ ತುಂಬಾ ವಿಸ್ತಾರವಾಗಿ ಆಗೋದು 10ನೇ ಸ್ಕಂದದಲ್ಲಿ. 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಮುಖ್ಯ ವರ್ಣನೆ ಬರುತ್ತೆ. ಆದರೆ ಭಾಗವತ ಯಾವ ರೀತಿ ಅದನ್ನ ಸಂಯೋಜನೆ ಮಾಡಿದ್ದಾರೆ ಅಂದ್ರೆ, ಪ್ರತಿಯೊಂದು ಸ್ಕಂದದಲ್ಲೂ ಕೂಡ ಆ ದಿವ್ಯ ಪುರುಷನ, ಪರಮ ಪುರುಷೋತ್ತಮನ ಶ್ರೀಕೃಷ್ಣನ ವರ್ಣನೆ ಕಾಣ್ತೀವಿ. 10ನೇ ಸ್ಕಂದದವರೆಗೆ ನಾವು ಕಾಯಬೇಕು, ಆಗ್ಲೇ ನಾವು ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಳಕ್ ಸಾಧ್ಯ, ಅಥವಾ ಅಲ್ಲಿವರೆಗೂ ನಾವು ಕೇಳಲೇಬಾರ್ದು, ಆ ರೀತಿಯಾಗಿ ಏನು ಹೇಳಿಲ್ಲ. ಆದರೆ ಪ್ರತಿಯೊಂದು ಸ್ಕಂದದಲ್ಲೂ ಕೂಡ ಭಾಗವತ ನಮಗೆ ಆ ಶ್ರೀಕೃಷ್ಣನ ಒಂದು ಕಿರುನೋಟವನ್ನ ನೀಡುತ್ತಾ ಹೋಗುತ್ತೆ. ಪ್ರತಿ ಸ್ಕಂದದಲ್ಲೂ ಇದೆ. ನೀವು 1ನೇ ಸ್ಕಂದದಲ್ಲಿ ನೋಡಿದ್ದೀರಾ, ಶ್ರೀಕೃಷ್ಣ ಯಾವ ಕೃಷ್ಣನ ವರ್ಣನೆ ಬರುತ್ತೆ 1ನೇ ಸ್ಕಂದದಲ್ಲಿ? ಯಾರು ನೆನೆಸ್ಕೊಳ್ತೀರಾ? ಬರುತ್ತೆ, ಸಾಕಷ್ಟು ವರ್ಣನೆ ಬಂದಿದೆ. 1ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ವರ್ಣನೆ ಯಾವ ಅಧ್ಯಾಯಗಳಲ್ಲಿ ಬಂದಿದೆ? ಕೃಷ್ಣನ ಬಗ್ಗೆ ಯಾವ ಅಧ್ಯಾಯಗಳಲ್ಲಿ ಚರ್ಚೆ ಆಗಿತ್ತು? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೋದು, ಅದ್ರಲ್ಲಿ ಏನ್ ತಪ್ಪಿಲ್ಲ. ನೆನಪಾಗ್ತಾ ಇಲ್ಲ ಅಂತ ಹೇಳ್ಬೋದು, ಅದ್ರಲ್ಲಿ ಏನು ನೆನಪಾಗ್ತಾ ಇದೆ? ಯಾರಿಗಾದ್ರೂ ತಿಳಿದಿದ್ಯಾ? ಶುದ್ಧ ಪ್ರಜ್ಞೆ. ಓಕೆ. ಆಮೇಲೆ ಕುಂತಿ ಪ್ರಣಾಮ ಮಾಡೋದು, ಭೀಷ್ಮ ಪ್ರಣಾಮ ಮಾಡೋದು. ಕುಂತಿ ಸ್ತುತಿ, ಭೀಷ್ಮ ಸ್ತುತಿ, ಅಲ್ಲಿ ಕೂಡ ಕೃಷ್ಣನ ವರ್ಣನೆ ಕಾಣ್ತೀವಿ ನಾವು. ಅದಲ್ಲದೇನೆ ಮತ್ತೆ ಇನ್ನೆಲ್ಲಿ ಬರುತ್ತೆ? ಕೃಷ್ಣ ಸಾಕ್ಷಾತ್ ವರ್ಣನೆ ಬರುತ್ತೆ. ಕೃಷ್ಣ ಈ ರೀತಿ ಕಾರ್ಯ ಮಾಡ್ದ, ಈ ರೀತಿ ಇಲ್ಲೂ ಹೋದ, ಅಲ್ಲಿ ಭಕ್ತರ ಅವನ ಜೊತೆ ಹೀಗೆ ಏನೋ ಲೀಲಾಸ್ವಾದನೆ ಭಗವಂತಂದು, ಅದೆಲ್ಲವನ್ನು ವರ್ಣನೆ ಮಾಡ್ತಾರೆ. ಹೌದು, ಭೀಷ್ಮನ ಮತ್ತೆ ಕುಂತಿಯ ಸ್ತುತಿಗಳಲ್ಲಿ ಕೃಷ್ಣ ಕಾಣಿಸ್ಕೊಳ್ತಾನೆ. ಅದಲ್ಲದೆ ಕೃಷ್ಣ ಹಸ್ತಿನಾಪುರವನ್ನ ತೊರೆದು ದ್ವಾರಕೆಗೆ ಹೋಗ್ತಾನೆ ಅಲ್ವಾ? ನೆನಪಿದ್ಯಾ? ಆ ಅಧ್ಯಾಯಗಳಲ್ಲಿ ಬಹಳ ಚೆನ್ನಾಗಿ ಕೃಷ್ಣನ ವರ್ಣನೆ ಬರುತ್ತೆ. 2ನೇ ಸ್ಕಂದದಲ್ಲೂ ಕೃಷ್ಣನ ವರ್ಣನೆ ಬರುತ್ತೆ.
ಕೃಷ್ಣನ ನೇರ ವರ್ಣನೆ, ಅವನ ಅವತಾರಗಳ ವರ್ಣನೆ ಇಲ್ಲ, ಕೃಷ್ಣನ ನೇರ ವರ್ಣನೆ ನಾನು ಮಾತಾಡ್ತಾ ಇರೋದು. ಅದಲ್ದೇನೆ ಈಗ 3ನೇ ಸ್ಕಂದದಲ್ಲಿ ಈ ಅಧ್ಯಾಯ ನಾವೇನ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಇದರಲ್ಲಿ ಕೃಷ್ಣನ ನೇರ ವರ್ಣನೆಯನ್ನ ನಾವು ಕಾಣ್ತೀವಿ. ಸೊ ಭಾಗವತದ ಮುಖ್ಯ ವಿಷಯ ಅದು 10ನೇ ಸ್ಕಂದದಲ್ಲಿ ಬರ್ತಾ ಇದೆ. ಆದರೆ ಆ ಮುಖ್ಯ ವಿಷಯವನ್ನ ಪ್ರತಿ ಸ್ಕಂದದಲ್ಲೂ ಒಂದು ಕಿರು ರೂಪದಲ್ಲಿ ಕಿರುನೋಟವನ್ನ ಪ್ರತಿ ಸ್ಕಂದದಲ್ಲೂ ಕೊಡ್ತಾ ಇದ್ದಾರೆ ನಮ್ಮ ಶುಕದೇವ ಗೋಸ್ವಾಮಿಗಳು, ಸೂತ ಗೋಸ್ವಾಮಿಗಳು. ಆ ದಿವ್ಯ ಪುರುಷನ ಬಗ್ಗೆ ಯಾವುದೇ ಕುತೂಹಲವನ್ನ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿಕ್ಕೆ, ಅವನ ನೇರ ವರ್ಣನೆಯನ್ನು ಕೇಳಲಿಕ್ಕೆ ಅಂತ ಹೇಳಿ ಆ ಕುತೂಹಲವನ್ನ ಹೆಚ್ಚು ಮಾಡಿ, ಆ ಉತ್ಕಂಠತೆಯನ್ನ ಹೆಚ್ಚು ಮಾಡಿ ಭಗವಂತನ ಪ್ರತೀಕ್ಷೆಯಲ್ಲಿ ಆ ಭಾಗವತವನ್ನ ಕೇಳ್ತಾ ಹೋಗ್ಲಿಕ್ಕೆ ವರ್ಣನೆಯನ್ನ ಪ್ರತಿ ಸ್ಕಂದದಲ್ಲೂ ಕೊಡಲಾಗಿದೆ. ಅಂತಹ ಒಂದು ಅಧ್ಯಾಯ ಇದು 2ನೇ ಅಧ್ಯಾಯ. ನೀವು 1ನೇ ಅಧ್ಯಾಯವನ್ನ ಕೇಳಿದಿರ. ಏನಾಯ್ತು 1ನೇ ಅಧ್ಯಾಯದಲ್ಲಿ ನೋಡೋಣ. 1ನೇ ಅಧ್ಯಾಯದಲ್ಲಿ ಏನಾಯ್ತು? ಈ ರೀತಿಯಾದಂತ ಒಂದು ಘಟನೆ ಆಯ್ತು. ಏನಿದು ಘಟನೆ? ಯಾರು ನೆನೆಸ್ಕೊಳ್ತೀರಾ? ಏನಿದು ಘಟನೆ? ಯಾವುದೋ ಒಬ್ಬ ವ್ಯಕ್ತಿ ಬಾಗಿಲಿಂದ ಹೊರಗೆ ಹೋಗ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿ ಒಳಗಡೆಯಿಂದ ಕಿರಿಚ್ತಾ ಇದ್ದಾನೆ. ನೋಡಿ ಅಲ್ಲಿ ಸ್ವಲ್ಪ, ಯಾರದು? ಯಮರಾಜನ ಪ್ರಭುಜಿ. ಅಲ್ಲ ಅಲ್ಲ, ಯಮರಾಜ ಅಲ್ಲ ಅದು. ಆದ್ರೆ ಮುಂದೆ ಇರುವಂತಹ ವ್ಯಕ್ತಿ ಅವನು ಯಮರಾಜನೇ ಹಿಂದೊಮ್ಮೆ. ಆದರೆ ಈಗ ಈ ದ್ವಾಪರ ಯುಗದಲ್ಲಿ ಅವನು ವಿದುರ ಮಹಾತ್ಮನಾಗಿದ್ದಾನೆ. ಕರೆಕ್ಟ್. ಎಲ್ಲಿ ಹೋಗ್ತಾ ಇದ್ದಾನೆ ವಿದುರ? ಯಾವ್ದೋ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಂಗೆ ಇದೆ ನೋಡಿ. ಎಲ್ಲಿ ಹೋಗ್ತಾ ಇದ್ದಾನೆ? ಎಲ್ಲಿಂದ ಹೋಗ್ತಾ ಇದ್ದಾನೆ ಅವನು? ಧೃತರಾಷ್ಟ್ರನ ಆಸ್ಥಾನದಿಂದ ಹೊರಗೆ. ಕರೆಕ್ಟ್. ಸೊ ಯಾರು ಅವನು ಒಳಗಡೆ ಇರುವಂತಹ ವ್ಯಕ್ತಿ ಜೋರಾಗಿ ಕಿರಿಚ್ತಾ ಇದ್ದಾನಲ್ಲ? ಧೃತರಾಷ್ಟ್ರ. ಧೃತರಾಷ್ಟ್ರ ಇಲ್ಲಿ ಹಿಂದೆ ಕೂತಿದ್ದಾನೆ ನೋಡಿ. ದುರ್ಯೋಧನ. ಮುಂದೆ ಇರುವಂತವನು ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನ. ಸೊ ಈ ಪ್ರಸಂಗವನ್ನ ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದೀವಿ. ಹಿಂದಿನ ಭಾನುವಾರವೇ ತಾವೆಲ್ಲ ಕೇಳಿದೀರ ಅಲ್ವಾ? ಸೊ 1ನೇ ಅಧ್ಯಾಯದ ಹೆಸರೇನಾಗಿತ್ತು? ಯಾರಿಗಾದ್ರೂ ನೆನಪಿದೆಯಾ? ಹಿಂದಿನ ಅಧ್ಯಾಯದಲ್ಲಿ ಏನ್ ಹೆಸರಿತ್ತು ಆ ಅಧ್ಯಾಯದ ಹೆಸರು? ವಿದುರನ ಪ್ರಶ್ನೆಗಳು. ವಿದುರ ಮಹಾತ್ಮ ಧೃತರಾಷ್ಟ್ರನ ತಮ್ಮ ಅವನು ಅಲ್ವೇ? ಪಾಂಡು, ಧೃತರಾಷ್ಟ್ರ ಮತ್ತು ವಿದುರ ಇವರು ಮೂವರು ಕೂಡ ಆ ಕುರುಕುಲದ ಪುತ್ರರವರು ಆಕ್ಚುಲಿ. ಅದರಲ್ಲಿ ಪಾಂಡು ಅಕಾಲ ಮೃತ್ಯುವನ್ನು ಹೊಂದುತ್ತಾನೆ. ಹಾಗಾಗಿ ಧೃತರಾಷ್ಟ್ರನು ಅವನು ಆ ರಾಜನ ಸ್ಥಾನವನ್ನ ಸ್ವೀಕರಿಸಿದ್ದಾನೆ. ರಾಜ ಅಂತ ಯಾರು ಘೋಷಣೆ ಮಾಡಿಲ್ಲ, ಆದರೆ ರಾಜನಾಗಿ ಕೂತ್ಕೊಂಡಿದ್ದಾನೆ. ಪಾಂಡವರು ಬೆಳೆದ ಮೇಲೆ ಅವರಿಗೆ ರಾಜ್ಯವನ್ನ ಸಲ್ಲಿಸಬೇಕಿತ್ತು. ಆದ್ರೆ ರಾಜನಾಗಿ ಮುಂದುವರಿತಾ ಇದ್ದಾನೆ. ಅವನ ಮಗನಾದಂತ ದುರ್ಯೋಧನ, ಅವನು ಕೂಡ ದುಷ್ಟ, ಏನೆಲ್ಲ ಕೆಟ್ಟ ಅನ್ಯಾಯಗಳ ಕೃತ್ಯಗಳನ್ನ ಮಾಡಿದ್ದಾನೆ ಪಾಂಡವರ ವಿರುದ್ಧವಾಗಿ. ಅದೆಲ್ಲವನ್ನು ಕೂಡ ವಿದುರ ಕಂಡಿದ್ದಾನೆ. ಈಗ ಪ್ರಸಂಗ ಏನಾಗಿದೆ ಅಂದ್ರೆ, ಯುದ್ಧ ಇನ್ನೇನು ಆಗಲೇಬೇಕಾಗಿದೆ. ಶ್ರೀಕೃಷ್ಣ ಭಗವಂತ ಶಾಂತಿ ಸಂಧಾನಕ್ಕೆ ಅಂತ ಬಂದಾಗ ದುಷ್ಟ ದುರ್ಯೋಧನ ಆ ಶ್ರೀಕೃಷ್ಣನನ್ನೇ ಬಂಧಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದ. ಆಗ ಕೃಷ್ಣ ಏನ್ ಮಾಡಿದ್ದ? ಏನ್ ಮಾಡಿದ್ದ ಶ್ರೀಕೃಷ್ಣ ಆಗ? ನೆನಪಿಲ್ವಾ? ಶ್ರೀಕೃಷ್ಣ ಆಗ ಒಂದು ವಿರಾಟ ರೂಪವನ್ನ ತೋರಿಸಿ ಎಲ್ಲರಿಗೂ ದಿಗ್ಭ್ರಾಂತಿಯನ್ನು ಕೊಟ್ಟು ಎಲ್ಲರೂ ಕೂಡ ಹೆದರಿ ಬಿಟ್ರು ಭಗವಂತನ ಆ ದಿವ್ಯ ದರ್ಶನವನ್ನ ನೋಡಿ. ಶ್ರೀಕೃಷ್ಣ ಆಗ ಅಲ್ಲಿಂದ ಹೊರಟಿದ್ದ. ಇದೆಲ್ಲ ಆದ ಮೇಲೆ ಇನ್ನೇನು ಕೆಲವೇ ದಿನಗಳಿದ್ದಾವೆ. ಯಾಕೆಂದ್ರೆ ದುರ್ಯೋಧನ ಯಾವುದೇ ಸಂಧಾನಕ್ಕೆ ಅಂತ ಅವನು ಒಪ್ಪುತ್ತಾ ಇಲ್ಲ, ಒಪ್ಪಂದ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಯುದ್ಧ ಆಗಲೇಬೇಕಾಗಿದೆ. ಆದರೂ ಕೂಡ ವಿದುರ ಧೃತರಾಷ್ಟ್ರನ ಮಂತ್ರಿಯ ಕಾರ್ಯವನ್ನು ವಹಿಸ್ತಾ ಇದ್ದ, ಆ ಪಾತ್ರವನ್ನು ವಹಿಸ್ತಾ ಇದ್ದ. ಧೃತರಾಷ್ಟ್ರನ ಏಳಿಗೆಗೆ ಅಂತ ಹೇಳಿ ಸಾಕಷ್ಟು ಒಳ್ಳೆ ಸಲಹೆಗಳನ್ನ ನೀಡಿದ್ದ ಇಲ್ಲಿವರೆಗೆ. ಈಗ ಮತ್ತೆ ಅವನು ಸಲಹೆಗಳನ್ನು ನೀಡ್ತಾ ಇದ್ದಾನೆ. ಏನ್ ಸಲಹೆ ನೀಡ್ತಾನೆ ಹಿಂದಿನ ಅಧ್ಯಾಯದಲ್ಲಿ ನೆನಪಿದ್ಯಾ? ವಿದುರ ಏನ್ ಹೇಳಿದ ಧೃತರಾಷ್ಟ್ರನಿಗೆ?
ಯುದ್ಧ ಮಾಡಿ ಹೇಗೆ ಗೆಲ್ಬೇಕು ಅಂತ ಹೇಳ್ಕೊಟ್ಟಿದ್ನಾ? ಏನ್ ಹೇಳಿದ್ದ ವಿದುರ? ಅವ್ರ ಜೊತೆ ಸಂಧಾನ ಮಾಡ್ಕೊಂಡು ಸಂಧಾನ ಮಾಡ್ಕೊಂತ ಹೇಳಿದ್ದೆ, ಬಟ್ ಆದ್ರೆ ಸಂಧಾನ ಆಗ್ಲೇ ಇಲ್ಲ. ಸೊ ಈಗ ಏನ್ ಮಾಡ್ಬೇಕು ಅವನೀಗ ಧೃತರಾಷ್ಟ್ರ? ಏನ್ ಹೇಳ್ದ ಹಿಂದಿನ ಅಧ್ಯಾಯದಲ್ಲಿ ವಿದುರ? ಹೇಳ್ತಾನೆ, ಧೃತರಾಷ್ಟ್ರ, ನಿನ್ನ ಕುಲದ ಒಳಿತಿಗಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಈ ಪೂರ್ತಿ ಕುಲವೇ ನಾಶವಾಗತ್ತೆ. ಹಾಗಾಗಿ ನೀನೇನು ಮಾಡ್ಬೇಕು? ನೀನು ಈ ದುರ್ಯೋಧನ, ನಿನ್ನ ಮಗನಂತೆ ಕಾಣ್ತಾ ಇರೋಂತ ಈ ದುಷ್ಟ ದುರ್ಯೋಧನ, ನಿನ್ನ ಇವನ್ ವೈರಿ, ಇವನು ನಿನ್ನ ಶತ್ರು, ಇವನನ್ನ ತೊರಿಬೇಕು. ನೀನು ಇವನನ್ನ ಹೊರ ಹಾಕಬೇಕು. ಇವನೊಬ್ಬ ಕೆಟ್ಟ ಹುಳುವಿನಂತೆ. ಒಂದು ದೇಹದಲ್ಲಿ ಯಾವುದೇ ಒಂದು ಅಂಗ ಒಂದು ರೀತಿ ಕೊಳತು ಹೋಗಿದ್ರೆ ಆ ಅಂಗವನ್ನ ಇಟ್ಕೊಂಡೇ ಇದ್ರೆ ಪೂರ್ತಿ ದೇಹಕ್ಕೆ ಕುತ್ತಾಗತ್ತೆ. ಅಷ್ಟು ಕೊಳೆತು ಹಾಳಾಗಿ ಇದಾಗಿರುವಂತಹ ಅಂಗವನ್ನ ಏನ್ ಮಾಡ್ಬೇಕಾಗತ್ತೆ? ಕತ್ತರಿಸಿ ತೆಗಿಬೇಕಾಗತ್ತೆ. ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಆ ಅಂಗ ಅದು ಗುಣವಾಗ್ಲಿಲ್ಲ. ಹಾಗಿದ್ದಲ್ಲಿ ಏನ್ ಮಾಡ್ಬೇಕು? ಅದನ್ನ ಕತ್ತರಿಸಿಯೇ ತೆಗಿಬೇಕಾಗತ್ತೆ. ಹಾಗಾಗಿ ವಿದುರ ಹೇಳ್ತಾ ಇದ್ದಾನೆ ಕೊನೆಯ ಸಲಹೆಯನ್ನ, ಧೃತರಾಷ್ಟ್ರ, ನಿನ್ನ ಒಳಿತಿಗೋಸ್ಕರ ಹೇಳ್ತಾ ಇದ್ದೀನಿ. ನಿನ್ನ ತಮ್ಮ ನಾನು, ಯಾವಾಗ್ಲೂ ಕೂಡ ನಿನ್ ಜೊತೆ ಇದ್ದು ನಿನ್ನ ಒಳಿತಿಗೋಸ್ಕರನೇ ಸಲಹೆ ನೀಡಿದ್ದೆ. ಇದ್ರ ಬಗ್ಗೆ ಸಾಕಷ್ಟು ಹಿಂದೆ ಕೂಡ ಹೇಳಿದ್ದೀನಿ, ಆದ್ರೂ ನೀನು ಕೇಳಲಿಲ್ಲ. ಆದ್ರೆ ಈ ಕೊನೆಯ ಒಂದು ಸಲಹೆಯನ್ನ ನೀನು ಪಾಲನೆ ಮಾಡಬೇಕು, ನಿನ್ನ ಮಗನನ್ನ ತೊರಿಬೇಕು ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರನ ಮಗನಾದಂಥ ದುರ್ಯೋಧನ ಎದ್ದು ನಿಂತ್ಕೊಂಡು ಅವನ ಸ್ನೇಹಿತರಾದಂತಹ ಕರ್ಣ ಮತ್ತು ಶಕುನಿಯ ಅವರ ಮಾತುಗಳನ್ನ ಕೇಳಿ ಅವನು ಏನ್ ಮಾಡ್ತಾನೆ? ಆ ವಿದುರನನ್ನ ಕೊಂಡಾಡ್ತಾನ. ಏನ್ ಮಾಡ್ತಾನೆ? ಮನೆಯಿಂದ ಹೊರಗಡೆ ಅವನನ್ನ ಅಪಮಾನ ಮಾಡ್ತಾನೆ. ಅವಮಾನ. ಅವನ ತಂದೆಯ ರೂಪದಲ್ಲಿದ್ದಂತಹ, ಆ ತಂದೆಯ ವಯಸ್ಸಿನವನಾಗಿದ್ದಂತಹ ವಿದುರನನ್ನ, ದಾಸಿ ಪುತ್ರ ನೀನು, ನಮ್ಮ ಭಿಕ್ಷೆಯಿಂದ ನೀನು ಬದುಕ್ತಾ ಇದ್ದೀಯ, ನಿನ್ನನ್ನು ಇಲ್ಲಿ ಇರಿಸಿದ್ದೇ ತಪ್ಪಾಯ್ತು, ನಿನ್ನ ಪ್ರಾಣವನ್ನ ಮಾತ್ರ ನಾವು ಬಿಡ್ತಾ ಇದ್ದೀವಿ, ಉಳಿದೆಲ್ಲವನ್ನ ಕಿತ್ತು ಇದ್ ಮಾಡ್ತಾ ಇದ್ದೀವಿ, ನೀನು ಈಗ ರಾಜ್ಯದಿಂದ ಹೊರ ಹೋಗು ಅಂತ ಹೇಳ್ತಾರೆ. ಓದಿ ಈ ಮಾತನ್ನ, ಓದಿ. ಕಾಣಿಸ್ತಾ ಇದೆಯಲ್ಲ, ಓದಿ, ಅಲ್ಲಿ ಏನ್ ಬರ್ದಿದೆ? ವಿದುರನು ಹಸ್ತಿನಾಪುರವನ್ನು ತೊರೆದು ತೀರ್ಥಯಾತ್ರೆಗೆ ಹೊರಟನು. ಸೊ ಆಗ ವಿದುರ ತುಂಬಾ, ಅವನಿಗೆ ಮನಸ್ಸಿಗೆ ಒಂದು ರೀತಿಯಾದಂತಹ ನೋವಾಯ್ತು. ನಾನು ಎಷ್ಟೊಂದು ಕಷ್ಟಪಟ್ಟೆ, ಈ ನನ್ನ ಕರ್ತವ್ಯವನ್ನ ನಿರ್ವಹಿಸ್ಲಿಕ್ಕೆ ಯಾರು ಕೂಡ ನನ್ನ ಈ ಕರ್ತವ್ಯ ಪಾಲನೆಗೆ ಬೆಲೆಯನ್ನೇ ಕೊಡ್ಲಿಲ್ಲ. ನನ್ನ ಅಣ್ಣನೇ ಯಾವುದೇ ಮಾತನ್ನು ಹೇಳ್ತಾ ಇಲ್ಲ. ಆದ್ರೆ ಈ ಅಪಮಾನವನ್ನು ಎದುರಿಸ್ಬೇಕಾಗಂತ ಸ್ಥಿತಿ ಬಂದಿದೆ. ಆಗ ವಿದುರ ದೇವರನ್ನ ನೆನೆಸ್ಕೊಳ್ತಾ, ದೇವರೇ ನನಗೆ ಈ ಪರಿಸ್ಥಿತಿಯನ್ನ ತಂದಿಟ್ಟು, ದೇವರನ್ನ ನಾನು ನೇರವಾಗಿ ಸ್ಮರಣೆ, ಅವನ ಭಕ್ತಿಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ದೇವರಿಗೆ ನಾನು ನೀಡ್ತಾ ಇದ್ದಾನೆ. ಈ ಎಲ್ಲ ಕರ್ತವ್ಯದ ಏನು ಈ ಹೊರೆ ಇತ್ತು ಅದೆಲ್ಲ ಈಗ ಕಳೆದು ಹೋಯ್ತು ಅಂತ ಹೇಳಿ, ಆಗ ಅವನು ವಾನಪ್ರಸ್ಥ ರೂಪದಲ್ಲಿ ಎಲ್ಲವನ್ನ ತ್ಯಜಿಸಿ ತೀರ್ಥಯಾತ್ರೆಗೆ ಹೊರಡ್ತಾನೆ. ಆಗ ಅವನು ಎಲ್ಲೆಲ್ಲಿ ಹೋಗ್ತಾನೆ? ಸಾಕಷ್ಟು ಜಾಗಗಳಿಗೆ ಹೋಗ್ತಾನೆ. ಎಲ್ಲ ತೀರ್ಥಯಾತ್ರೆಗಳನ್ನ ಅವನು ಮಾಡ್ತಾನೆ. ಆ ಸಮಯದಲ್ಲೇ ಆಕ್ಚುಲಿ ಕುರುಕ್ಷೇತ್ರ ಯುದ್ಧವೇ ಆಗಿ ಹೋಗುತ್ತೆ. ಅವನು ಕೊನೆಗೆ ದ್ವಾರಕೆಯ ಬಳಿಗೆ ಬರ್ತಾನೆ. ಬಳಿಗೆ ಬಂದಾಗ ಅವನಿಗೆ ಸುದ್ದಿ ಕೇಳಿಸಿಗತ್ತೆ, ಕುರುಕುಲ ಎಲ್ಲ ನಾಶವಾಗಿದೆ, ಯುದ್ಧ ಆಗಿ ಹೋಗಿದೆ. ಅದಲ್ದೇನೆ ಕೆಲವು ಮಾತುಗಳನ್ನು ಕೂಡ ಅವನು ಕೇಳಿದಾನೆ. ಯದುಕುಲವೂ ಕೂಡ ನಾಶವಾಗಿದೆ, ಜನ ಹೀಗೆ ಮಾತನಾಡ್ತಾ ಇದ್ದಾರೆ. ಅವನಿಗೆ ಯಾವುದೋ ಒಂದು ಆತಂಕ. ಹಾಗಾಗಿ ಅವನು ಅನೇಕ ಜಾಗಗಳಿಗೆ ಭೇಟಿ ನೀಡ್ತಾ ಇದ್ದಾನೆ, ಕೃಷ್ಣನ ನೆನೆಸ್ತಾ ಇದ್ದಾನೆ. ಅದರ ಮನಸ್ಸಿನಲ್ಲಿ ಇದೊಂದು ಒಂದು ರೀತಿಯಾದಂತಹ ತಳಮಳ ಇದೆ ಅವನಿಗೆ. ಈ ರೀತಿ ಭೇಟಿ ಮಾಡ್ತಾ ಮಾಡ್ತಾ ಅವನು ಯಮುನಾ ನದಿಯ ತೀರಕ್ಕೆ ಬರ್ತಾನೆ. ಆಗ ಏನಾಗತ್ತೆ ನೆನೆಸ್ಕೊಳ್ಳಿ, ಏನಾಗತ್ತೆ? ಆಗ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗ್ತಾನೆ ಅವನು. ಮೈತ್ರೇಯ ಅಲ್ಲ, ಮೈತ್ರೇಯನೇ ಇನ್ನು ಸ್ವಲ್ಪ ಸಮಯ ಆದ್ಮೇಲೆ ಭೇಟಿ ಆಗೋದು. ಅವನು ಯಾರನ್ನ ಭೇಟಿ ಆಗ್ತಾನೆ? ಅವನು ಉದ್ಧವನನ್ನ. ಉದ್ಧವ ಯಾರು? ಉದ್ಧವ ಯಾರು? ಕೃಷ್ಣಂದು ಆಪ್ತ ಮಿತ್ರನು ಹೌದು, ಅವನ ಸಖನು, ಕೃಷ್ಣನ ಆಪ್ತ ಮಿತ್ರ.
ಶ್ರೀಕೃಷ್ಣನ ಆಪ್ತ ಮಿತ್ರ ಅವನು. ಅವ ಆಕ್ಚುಲಿ ಯದುಕುಲದವನೇ ಆಗಿದ್ದವನವನು. ನೋಡ್ಲಿಕ್ಕೂ ಕೂಡ ಕೃಷ್ಣನಂತೆಯೇ ಕಾಣ್ತಾ ಇದ್ದ. ಕೃಷ್ಣನ ಗುಣಗಳನ್ನ, ಅವನ ಮಹಿಮೆಯನ್ನ ತುಂಬಾ ನಿಕಟನಾಗಿ ಅವನು ಅರ್ಥಕೊಂಡಿದ್ದ. ಶಾಸ್ತ್ರಗಳಲ್ಲಿ ಅವನಿಗೆ ಸಾಕಷ್ಟು ಜ್ಞಾನವಿತ್ತು. ಅವನು ಬೃಹಸ್ಪತಿಯ ಶಿಷ್ಯನೇ ಆಗಿದ್ದ. ಶ್ರೀಕೃಷ್ಣ ಅವನಿಗೆ ವಿಶೇಷವಾಗಿ ಕೆಲವು ಕಾರ್ಯಗಳಿಗೆ ಅವನಿಗೆ ಆ ಸೇವೆಯನ್ನ ನೀಡಿದ್ದ. ವಿಶೇಷವಾದಂತಹ ಸೇವೆ ನಿಮ್ಗೆ ನೆನಪಿರಬಹುದು. ಕೃಷ್ಣ ಉದ್ಧವನನ್ನ ವೃಂದಾವನಕ್ಕೆ ಅಂತ ಕಳುಹಿಸಿದ್ದ. ನಾನು ಈ ದ್ವಾರಕೆಯಲ್ಲಿ ಈ ಕಾರ್ಯಗಳನ್ನ ಮಾಡ್ತಾ ಇರುವಾಗ ನನ್ನ ಭಕ್ತರು ನನ್ನ ವಿರಹದಲ್ಲಿದ್ದಾರೆ, ಅವರಿಗೆ ಹೋಗಿ ನೀನು ಆಶ್ವಾಸನೆ ನೀಡು ಉದ್ಧವ ಅಂತ ಹೇಳಿ ಉದ್ಧವ ಕೃಷ್ಣನ ಸಂದೇಶವನ್ನ ತೆಗೆದುಕೊಂಡು ಹೋಗಿರ್ತಾನೆ ವೃಂದಾವನಕ್ಕೆ. ಸುಮಾರು 3 ತಿಂಗಳ ಕಾಲ ಅವನು ವೃಂದಾವನದಲ್ಲಿ ಇದ್ದು ಭಗವಂತನ ಆ ಭಕ್ತರ ಭಕ್ತಿಯ ಪ್ರೇಮದ ಪರಾವಶತೆಯನ್ನ ನೋಡಿರ್ತಾನೆ ತನ್ನ ಕಣ್ಣುಗಳಿಂದ. ವೃಂದಾವನದ ಭಕ್ತರು ಎಷ್ಟು ದೊಡ್ಡ ಭಕ್ತರು, ಅವರ ಎಷ್ಟು ಪರಮ ಭಕ್ತರು, ಭಗವಂತನ ಎಷ್ಟು ಸ್ಮರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗೋಪಿಯರ ಬಗ್ಗೆ ಅವನಿಗೆ ವಿಶೇಷವಾದ ಪ್ರಶಂಸೆ ಇರುತ್ತೆ. ಅಂತಹ ಉದ್ಧವ ಅವನೊಬ್ಬನೇ ಉಳಿದಿರುವಂಥದ್ದು ಈಗ ಯದುಕುಲದಲ್ಲಿ. ಅವನನ್ನ ಈಗ ಯಾರು ಭೇಟಿ ಆಗ್ತಾ ಇದ್ದಾರೆ? ಯಾರು ಭೇಟಿ ವಿದುರ. ವಿದುರ ಎಲ್ಲಿ? ಯಮುನೆಯ ಯಮುನಾ ಈಗ ಆ ವಿದುರ ಅವನನ್ನ ಭೇಟಿಯಾದಾಗ ಏನ್ ಪ್ರಶ್ನೆ ಕೇಳ್ದ? ತುಂಬಾ ಸಹಜವಾಗಿ ನಾವೆಲ್ಲ ಊಹೆ ಮಾಡ್ಬೋದು. ಏನ್ ಪ್ರಶ್ನೆ ಕೇಳಿರ್ಬೋದು ಅವನು? ಉದ್ಧವನು ಕೃಷ್ಣನ ಪರಮ ಭಕ್ತ, ವಿದುರನು ಕೂಡ ಭಗವಂತನ ತುಂಬಾ ವಿಶೇಷ ಭಕ್ತ. ನಿಮ್ಗೆಲ್ಲ ನೆನಪಿರ್ಬೋದು, ಮಹಾಭಾರತದ ವರ್ಣನೆಯಲ್ಲಿ ವಿದುರನ ಹೆಂಡತಿ ಕೃಷ್ಣನಿಗೆ ಆ ಭಕ್ತಿ ಪರಾವಶತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆನ ನೀಡಿರ್ತಾಳೆ. ಕೃಷ್ಣ ಅವರ ಭಕ್ತಿಯನ್ನ ಸ್ವೀಕರಿಸ್ತಾ ಬಾಳೆಹಣ್ಣಿನ ಸಿಪ್ಪೆನೇ ತಿಂದಿರ್ತಾನೆ. ಕೃಷ್ಣನಿಗೆ ತುಂಬಾ ವಿಶೇಷವಾದಂತಹ ಕೃಷ್ಣನ ಮೇಲಿನ ಪ್ರೀತಿ ವಿದುರನಿಗೆ. ಅವನಿಗೆ ಗೊತ್ತು ಕೃಷ್ಣ ಅವನು ಭಗವಂತ, ಕೇವಲ ನಮ್ಮ ಕುರುಕುಲದ ಸ್ನೇಹಿತನಂತೆ ಅಷ್ಟೇ ಅಲ್ಲ, ಆದ್ರೆ ಅವನು ಪರಮ ಪುರುಷೋತ್ತಮ ಅನ್ನೋದು ಅವನಿಗೆ ಗೊತ್ತಿತ್ತು. ಇಬ್ಬರು ಭಕ್ತರು ಭೇಟಿಯಾಗಿದ್ದಾರೆ. ಅದ ಪರಿಸ್ಥಿತಿಯೇ ಬೇರೆ ಆಗಿದೆ. ಕೆಲವು ಮಾತುಗಳು ಕೇಳಿ ಬರ್ತಾ ಇದೆ ಸುತ್ತಮುತ್ತ, ಯದುಕುಲದ ನಾಶ, ಕುರುಕುಲದ ನಾಶ, ಇವೆಲ್ಲವೂ. ಸಹಜವಾಗಿ ಉದ್ಧವ ಏನ್ ಪ್ರಶ್ನೆ ವಿದುರ ಏನ್ ಪ್ರಶ್ನೆ ಕೇಳಿರ್ಬೋದು? ಏನ್ ಪ್ರಶ್ನೆ ಕೇಳಿ? ಈ ತರ ಪರಿಸ್ಥಿತಿ ಇದೆ, ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಹೋಗಿದೆ. ಬಟ್ ಅವನೇನ್ ಕೇಳಿರ್ಬೋದು? ಅವರ ಯೋಗಕ್ಷೇಮದ ಬಗ್ಗೆ ಕೇಳ್ತಾನೆ. ಕೃಷ್ಣ ಬಲರಾಮರ, ವಿಶೇಷವಾಗಿ ಕೃಷ್ಣ ಬಲರಾಮರು ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ? ಯದು ಕುಲದವರು, ಕುರುಕುಲದವರು, ಅವರೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ. ಇದನ್ನೆಲ್ಲ ನೀವು ನೋಡಿದೀರ, ನೆನಪಾಯ್ತಾ ಎಲ್ಲರಿಗೂ? ಹಿಂದಿನ ವಾರದ್ದು ಚರ್ಚೆ ಇವೆಲ್ಲವನ್ನ ನೀವು ನೋಡಿದ್ದೀರಾ ಹಿಂದೆ. ಈ ವಾರದ ಈ ಅಧ್ಯಾಯದಲ್ಲಿ, ಈ ಅಧ್ಯಾಯದ ಹೆಸರೇನು? ಕೃಷ್ಣನ ಸ್ಮರಣೆ. ಸೊ ಕೃಷ್ಣನ ಸ್ಮರಣೆ, ಹೌದು, ಇಬ್ಬರು ಭಕ್ತರು ಸೇರಿದ್ದಾರೆ ಅಂದ್ರೆ ಕೃಷ್ಣನ ಸ್ಮರಣೆ ಮಾಡ್ತಾರೆ. ಆದ್ರೆ ವಿಶೇಷವಾಗಿ ಕೃಷ್ಣನ ಸ್ಮರಣೆ ಈ ಅಧ್ಯಾಯದಲ್ಲಿ ಚರ್ಚೆ ಆಗಿರೋದು ಉದ್ಧವನ ಸ್ಮರಣೆ. ಉದ್ಧವ ಹೇಗೆ ಕೃಷ್ಣನ ಸ್ಮರಣೆಯನ್ನ ಮಾಡಿದ, ಆ ಚರ್ಚೆಯನ್ನ ಇಲ್ಲಿ ವಿವರಣೆ ನೀಡಲಾಗ್ತಾ ಹೋಗುತ್ತೆ. ಬನ್ನಿ, ಆ ಪ್ರಶ್ನೆಗಳನ್ನ ಉದ್ಧವನಿಗೆ ಕೇಳಿದಾಗ ವಿದುರ ಕೇಳಿದಾನೆ. ಉದ್ಧವ ಹೇಗೆ ಪ್ರತಿಕ್ರಿಯಿಸ್ತಾ ಅದನ್ನ ನೋಡೋಣ. ಅದೇ ಈ ಅಧ್ಯಾಯ. ತುಂಬಾ ವಿಶೇಷವಾದಂತಹ ಅಧ್ಯಾಯ, ವಿಶೇಷವಾದಂತಹ ಶ್ಲೋಕಗಳು ಇದರಲ್ಲಿದ್ದಾವೆ. ಯಾಕೆಂದ್ರೆ ಭಗವಂತನನ್ನ ತುಂಬಾ ಹತ್ತಿರದಿಂದ ಕಂಡಂಥವನು ಉದ್ಧವ. ಅವನಿಗೆ ಕೇವಲ ದ್ವಾರಕೆಯ ಭಕ್ತರ ಪ್ರೀತಿ ಅಷ್ಟೇ ತಿಳಿದಿದ್ದಲ್ಲ, ಐಶ್ವರ್ಯಯುತವಾದಂತಹ ಭಕ್ತಿಯನ್ನ ಅಷ್ಟೇ ಕಂಡದ್ದವನಲ್ಲ, ಆದ್ರೆ ವೃಂದಾವನದ ಭಕ್ತಿಯನ್ನು ಕೂಡ ಅವನು ಕಂಡಿದ್ದ. ಅವನಿಗೆ ಎಲ್ಲ ತಿಳಿದಿತ್ತು. ಸೊ ಆ ಉದ್ಧವ ಕೃಷ್ಣನ ಬಗ್ಗೆ ಹೇಗೆ ವರ್ಣನೆ ಮಾಡ್ದ, ಅದು ಈ ಅಧ್ಯಾಯ. ಬಹಳ ವಿಶೇಷವಾದಂತಹ ಅಧ್ಯಾಯ ಇದು. ಆಗ ಉದ್ಧವನ ಪ್ರತಿಕ್ರಿಯೆ ಹೇಗಿತ್ತು? ಓದಿ ಇದನ್ನ. ಭಗವಂತನ ಸ್ಮರಣೆಯಿಂದಾಗಿ ಉದ್ಧವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಸೊ ಉದ್ಧವನಿಗೆ ಆ ಪ್ರಶ್ನೆಯನ್ನು ಕೇಳಿದಾಗ ಕೃಷ್ಣ ಬಲರಾಮರ ಬಗ್ಗೆ
ಕುರುಕುಲದವರ ಬಗ್ಗೆ ಯದುಕುಲದವರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾನೆ ವಿದುರ. ಉದ್ಧವ ತಕ್ಷಣನೇ ಶ್ರೀಕೃಷ್ಣನ ಸ್ಮರಣೆ ಮಾಡ್ತಾನೆ. ಆ ಸ್ಮರಣೆಯಲ್ಲಿ ತುಂಬಾ ಗದ್ಗದಿತನಾಗ್ತಾನೆ. ಆ ಸ್ಮರಣೆಯಲ್ಲಿ ಒಂದು ರೀತಿ ಅವನು ತನ್ನನ್ನು ತಾನೇ ಕಳೆದುಕೊಂಡು ಬಿಡ್ತಾನೆ. ಅವನಿಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಆ ಪ್ರೇಮ ಅಥವಾ ಪ್ರೀತಿಯ ಲಕ್ಷಣವೇ ಹಾಗೆ. ತಮ್ಮ ಪ್ರಿಯ ವ್ಯಕ್ತಿಯ ಸ್ಮರಣೆ ನಮಗೆಲ್ಲ ಆ ವ್ಯಕ್ತಿಯ ಗುಣಗಳನ್ನ ನೆನೆಸ್ಕೊಡುತ್ತೆ, ಆ ವ್ಯಕ್ತಿಯ ಕ್ರಿಯೆಗಳನ್ನ ನೆನೆಸ್ಕೊಡುತ್ತೆ. ಆ ಪರಮ ಪುರುಷೋತ್ತಮನ ಶ್ರೀ ಕೃಷ್ಣನ ಗುಣಗಳು ಮತ್ತು ಕ್ರಿಯೆಗಳನ್ನ ನೆನೆಸ್ಕೊಂಡಾಗ ಆ ಪ್ರೀತಿ ಇನ್ನೂ ಹೆಚ್ಚಾಗಿ ಬೆಳೆಯುತ್ತೆ. ಅದು ನಮ್ಮನ್ನ ಭಾವಪರವಶವನ್ನಾಗಿ ಮಾಡುತ್ತೆ. ಈ ಉದ್ಧವ ಇವನು ಬಾಲ್ಯದಿಂದಲೇ ಭಗವಂತನ ಭಕ್ತ. ಏನು ಅವನ ವಿಶೇಷತೆ? ನಮ್ಮ ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ ಮುಂದಿನ ಮಾತು, ಓದಿ ಅದನ್ನ. ಬಾಲ್ಯದಲ್ಲಿ ಭಗವಂತನ ಗೊಂಬೆಯೊಂದಿಗೆ ಆಟವಾಡುವುದರಲ್ಲಿ ಮಗ್ನನಾಗಿದ್ದ ಅವನು ಬೆಳಗಿನ ಉಪಹಾರವನ್ನೂ ಬಿಟ್ಟು ಬಿಡುತ್ತಾನೆ. ಯಾರಿದು? ಉದ್ಧವ. ತಾಯಿ ಅವನನ್ನ ನೋಡ್ತಾ ಇದ್ದಾಳೆ, ಉದ್ಧವನ ತಾಯಿ. ಉದ್ಧವ ಸಣ್ಣವನಿದ್ದಾಗ್ಲಿಂದಾನೆ ಕೃಷ್ಣ ಬಲರಾಮರ ಗೊಂಬೆಗಳ ಜೊತೆ ಆಟ ಆಡ್ತಾ ಇದ್ದ. ಅವರ ತಾಯಿ ತಂದೆ ಆ ಗೊಂಬೆಗಳನ್ನ ನೀಡಿದ್ರು. ಆ ಗೊಂಬೆಗಳು ಕೇವಲ ಗೊಂಬೆಗಳಂತೆ ಅಲ್ಲ, ಅಷ್ಟೇ ಅಲ್ಲ, ಭಗವಂತನ ಸ್ವರೂಪವೇ ಅಂತ ತಿಳಿದು ಅವುಗಳನ್ನ ಆರಾಧನೆ ಮಾಡ್ತಾ ಇದ್ದ, ಅವುಗಳಿಗೆ ನೈವೇದ್ಯವನ್ನು ಅರ್ಪಿಸ್ತಾ ಇದ್ದ. ಆರಾಧನೆಯಲ್ಲಿ ಎಷ್ಟು ಮಗ್ನನಾಗಿದ್ದ ಅಂದ್ರೆ ಕೆಲವೊಮ್ಮೆ ಅದು ವಿಳಂಬ ಆದ್ರೂ ಕೂಡ ಅವನು ತನ್ನ ಆಹಾರವನ್ನ ಅದನ್ನ ಬಿಟ್ಬಿಡ್ತಾ ಇದ್ದ, ಕೆಲವೊಮ್ಮೆ ಲೇಟ್ ಮಾಡ್ತಾ ಇದ್ದ. ಆದರೆ ತನ್ನ ಆರಾಧನೆ ಭಗವಂತನ ಗೊಂಬೆ ರೂಪದಲ್ಲಿರೋ ಅವನ ಸೇವೆಯನ್ನ ಅವನು ಎಂದು ಕಡಿಮೆ ಮಾಡ್ತಾ ಇರಲಿಲ್ಲ. ಇದೇನಿದು ಮಕ್ಕಳ ಆಟ ಅಷ್ಟೇ ಅಲ್ವಾ ಗೊಂಬೆಗಳ ಜೊತೆ ಅಂತ ಅನ್ಸ್ಬೋದು. ಆದ್ರೆ ಸಣ್ಣ ಮಕ್ಕಳಿಗೆ ಊಟ ಅನ್ನೋದು ತುಂಬಾನೇ ಏನಾಗ್ತಾರೆ ಆಕರ್ಷಣೆ. ಅಂತಹ ಆಕರ್ಷಣೆಯನ್ನು ಕೂಡ ಸಣ್ಣ ವಯಸ್ಸಿನಿಂದಾನೇ ಭಗವಂತನಿಗೋಸ್ಕರ ಅವನು ತೊರೆದಿದ್ದ. ಭಗವಂತನೇ ಅವನ ಜೀವನದ ಮುಖ್ಯ ಧ್ಯೇಯವಾಗಿದ್ದ ಸಣ್ಣ ವಯಸ್ಸಿನಿಂದಾನೆ. ಅಂದ್ರೆ ಆಗಿನಿಂದನೇ ಆ ಸಂಸ್ಕಾರಗಳು, ಆ ಭಕ್ತಿ ಅನ್ನೋದು ಬಾಲ್ಯದಿಂದನೇ ಇತ್ತು. ಅಂತಹ ಉದ್ಧವ ಈಗ ಅವನ ವಯಸ್ಸು ಎಷ್ಟಾಗಿರಬಹುದು? ಸುಮಾರು 125 ವರ್ಷಕ್ಕಿಂತ ಹೆಚ್ಚು. ಶ್ರೀಕೃಷ್ಣನ ವಯಸ್ಸಿನವನೇ ಆಗಿದ್ದ ಅವನು. ಶ್ರೀಕೃಷ್ಣನ್ ಸುಮಾರು 125 ವರ್ಷಗಳ ನಂತರ ಅವನು ಅಂತರ್ಧಾನನಾದ. ಹಾಗಿದ್ದಲ್ಲಿ ಉದ್ಧವನ ವಯಸ್ಸು ಅಷ್ಟೇ ಆಗಿರಬೇಕು. ಇಷ್ಟೊಂದು ವಯಸ್ಸಾದ್ರೂ ಕೂಡ ಅವನ ಭಕ್ತಿ, ಅವನ ಭಗವಂತನ ಮೇಲಿನ ಪ್ರೀತಿ ಕಡಿಮೆಯಾಗಿರ್ಲಿಲ್ಲ. ಭಗವಂತನ ಬಗ್ಗೆ ಪ್ರಶ್ನೆ ಕೇಳಿದ ತಕ್ಷಣವೇ ಅವನು ಆ ಭಗವಂತನ ಸ್ಮರಣೆಯಲ್ಲಿ ತನ್ನನ್ನು ತಾನೇ ಕಳೆದುಕೊಂಡ್ಬಿಟ್ಟ, ಗದ್ಗದಿತನಾದ. ಅವನಲ್ಲಿ ವಿಶೇಷವಾದಂತಹ ಲಕ್ಷಣಗಳು ಕಾಣ್ತಾ ಇದ್ವು. ಏನು ಲಕ್ಷಣಗಳು? ಒಂದು ರೀತಿ ದಂಗು ಬಡದಂತೆ, ಒಂದು ರೀತಿಯಾಗಿ ಅವಾಕ್ ಅಂತ ಏನ್ ಹೇಳ್ತಾರೆ, ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ. ಪೂರ್ತಿ ಮೌನದಲ್ಲಿ, ಗಂಭೀರ ಮೌನದಲ್ಲಿ ಅವನು ನಿಂತಿದ್ದಾನೆ. ಯಾವುದೇ ಚಲನವಲನವನ್ನು ತೋರಿಸ್ತಾ ಇಲ್ಲ. ಕಣ್ಣಲ್ಲಿ ಸಾಕಷ್ಟು ನೀರು ಬರ್ತಾ ಇದೆ. ಏನ್ ನೋವಿನಿಂದನ ಅಲ್ಲ, ಆ ಭಗವಂತನ ಸ್ಮರಣೆಯಿಂದ, ಆ ವಿಶೇಷವಾದಂತಹ ಆನಂದದಿಂದ ಕಣ್ಣೀರು ಬರ್ತಾ ಇರೋದು. ಕಣ್ಣೀರು ಸಾಕಷ್ಟು ಕಾರಣಗಳಿಗೆ ಬರುತ್ತೆ. ಮುಖ್ಯವಾಗಿ ನೋವಾದಾಗ ಮತ್ತೆ ವಿಶೇಷವಾಗಿ ತುಂಬಾ ಸಂತೋಷ ಆದಾಗ್ಲೂ ಕಣ್ಣೀರು ಬರುತ್ತೆ ಅಲ್ವೇ? ಸೊ ಈ ಉದ್ಧವನ ಈ ಲಕ್ಷಣಗಳು, ಇವುಗಳೆಲ್ಲವನ್ನ ನೋಡ್ತಾ ಇದ್ದಾನೆ. ಯಾರು ನೋಡ್ತಾ ಇದ್ದಾರೆ ಇವೆಲ್ಲವನ್ನ? ವಿದುರ ನೋಡ್ತಾ ಇದ್ದಾನೆ. ಕರೆಕ್ಟ್. ಉದ್ಧವನಲ್ಲಿ ಎಲ್ಲ ಲಕ್ಷಣಗಳನ್ನ ಕಂಡ ಮೇಲೆ ಅವನಿಗೆ ಒಂದು ಸ್ಪಷ್ಟವಾಗಿ ತಿಳಿಯುತ್ತೆ. ಏನ್ ತಿಳಿದಿರಬಹುದು ಹೇಳಿ? ಅವನು ಕೃಷ್ಣನ್ ಬಗ್ಗೆ ತುಂಬಾ ಭಕ್ತಿ ಹೊಂದಿದ್ದಾನೆ. ಉದ್ಧವ ತುಂಬಾ ಉತ್ತಮ ಭಕ್ತಿ ಉಳ್ಳವನು, ಉನ್ನತವಾದಂತಹ ಸ್ಥಿತಿಯಲ್ಲಿದ್ದಾನೆ ಭಕ್ತಿಯಲ್ಲಿ. ಒಂದು ಪ್ರಶ್ನೆಯಿಂದನೇ ಇಷ್ಟೊಂದು ಅವನು ಭಾವಪರವಶನಾಗಿದ್ದಾನೆ. ಅಂತಹ ಉದ್ಧವನ ಉನ್ನತ ಭಕ್ತಿಯನ್ನ ವಿದುರ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಆಗ ವಿದುರ ಕೇಳಿದಂತಹ ಪ್ರಶ್ನೆ ಅದು ಸುಮಾರು ಅರ್ಧ ಗಂಟೆಗಿಂತ ಹೆಚ್ಚು, ಒಂದು ಮುಹೂರ್ತದವರೆಗೆ ಉದ್ಧವ ಏನು ಮಾತನಾಡ್ಲೇ ಇಲ್ಲ. ಅಂದ್ರೆ ಸುಮಾರು 45 ನಿಮಿಷ ಹಾಗೆ ದಂಗು ಬಡಿದವನಂತೆ ಆ ಗಂಭೀರತೆಯನ್ನ ತೋರಿಸಿದ. ಅದಾದ ಮೇಲೆ ಬಾಹ್ಯ ಚೇತನ, ಬಾಹ್ಯ ಪ್ರಜ್ಞೆಗೆ ಬಂದು ಅವನು ಉತ್ತರವನ್ನ ನೀಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರು ಉತ್ತರವನ್ನ ನೀಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ? ಉದ್ಧವ.
ಸೊ ಇಷ್ಟು ಉತ್ತಮವಾದಂತಹ ಪ್ರಜ್ಞೆ ಅವನಿಗೆ, ಕೃಷ್ಣ ಪ್ರಜ್ಞೆ ಇದೆ. ಅಂತಹ ಕೃಷ್ಣ ಪ್ರಜ್ಞೆಯುಳ್ಳಂತಹ ಉದ್ಧವನ ಮಾತುಗಳು ಏನು, ಅದುವೇ ಈ ಅಧ್ಯಾಯದ ಮುಖ್ಯ ವಿಷಯ. ಅವನು ಕೃಷ್ಣನನ್ನ ನೆನೆಸ್ಕೊಂಡ, ಯಾವ್ಯಾವ ಮಾತುಗಳನ್ನ ಅವನು ಹೇಳ್ದ ಕೃಷ್ಣನ ವರ್ಣನೆಯಲ್ಲಿ, ಅದುವೇ ಈ ಬಹಳ ವಿಶೇಷವಾದಂತಹ, ಅಲ್ವೇ? ನಿಮ್ಗೆಲ್ಲ ಕೇಳಲಿಕ್ಕೆ ಇಷ್ಟ ಇದೆಯಾ ಉದ್ಧವ ಏನ್ ಹೇಳ್ದ ವಿದುರನಿಗೆ ಅಂತ? ಖಂಡಿತ ಇದೆ ಪ್ರಭುಜಿ, ತುಂಬಾ ಇದೆ. ಸೊ ಈ ಉದ್ಧವ ಏನ್ ಹೇಳ್ತಾನೆ, ಒಂದು ವಿಶೇಷವಾದಂತಹ ಶ್ಲೋಕ ಹೇಳ್ತಾನೆ, ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ. ಮೊದಲ ಮಾತು ಉದ್ಧವನದು, ಕೃಷ್ಣದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣ ಕಿಂ ನುನ ಕುಶಲಂ ಬ್ರೂಯಾಂ ಗತ ಶ್ರೀಷು ಗೃಹೇಶ್ವಹಂ. ಕಾಣಿಸ್ತಾ ಇಲ್ಲ ಪ್ರಭುಜಿ? ಕಾಣಿಸ್ತಿಲ್ವಾ? ಇಲ್ಲ. ಶ್ಲೋಕ ಕಾಣ್ತಾ ಇಲ್ವಾ ಮೇಲ್ಗಡೆ? ಹರೇ ಕೃಷ್ಣ. ಕಾಣಿಸ್ತಾ ಇದೆ ಪ್ರಭು. ಈಗ ಡೌನ್ ಮಾಡ್ಕೊಂಡಾಗ ಕಾಣಿಸ್ತು ಪ್ರಭುಜಿ. ಸಾರಿ, ಹರೇ ಕೃಷ್ಣ. ಕಾಣಿಸ್ತಾ ಇದೆಯಲ್ವಾ ಎಲ್ಲರಿಗೂ? ಹಾ ಪ್ರಭುಜಿ, ಈಗ ಕಾಣಿಸ್ತಾ. ಉದ್ಧವ ಉವಾಚ, ಉದ್ಧವನ ಮೊದಲ ಮಾತು. ಮೊದಲ ಮಾತಿನಲ್ಲೇ ಸಾಕಷ್ಟು ತತ್ವವಿದೆ, ಸಾಕಷ್ಟು ಭಾವವೂ ಇದೆ. ಏನದು? ಕೃಷ್ಣ ದ್ಯುಮಣಿ. ದ್ಯುಮಣಿ ಅಂದ್ರೆ ದಿನದ ರತ್ನ, ದಿನಾಕರ. ಯಾರು? ಕೃಷ್ಣ. ಅಲ್ಲ, ಹೌದು ಕೃಷ್ಣ. ಬಟ್ ಸಾಧಾರಣವಾಗಿ ಈ ಶಬ್ದವನ್ನು ಏನಕ್ಕೆ ಯಾರಿಗೆ ಉಪಯೋಗಿಸ್ತೀವಿ? ದಿನಾಕರ, ಸೂರ್ಯನಿಗೆ ಅಥವಾ ದಿನಕರ, whatever, ಸೂರ್ಯನಿಗೆ ಅಲ್ವಾ? ದ್ಯುಮಣಿ ಅಂದ್ರೆ ದಿನದ ರತ್ನ. ಯಾರದು? ಸೂರ್ಯ, ದಿನಕರ. ಕೃಷ್ಣನನ್ನ ಒಂದು ಸೂರ್ಯನಂತೆ ಅಂತ ಹೋಲಿಸ್ತಾ ಇದ್ದಾನೆ ಉದ್ಧವ. ಕೃಷ್ಣ ಸೂರ್ಯನಂತೆ. ಇದರ ಅರ್ಥ ಏನು? ಪ್ರತಿದಿನ ಸೂರ್ಯ ಅಸ್ತನಾದಾಗ ಕತ್ತಲೆ ಕವಿಯುತ್ತೆ. ಆ ಕತ್ತಲೆ ಎಲ್ಲರಿಗೂ ಕೂಡ ಒಂದು ರೀತಿ ನೋವನ್ನುಂಟು ಮಾಡುತ್ತೆ. ಹಾಗಂತ ಹೇಳಿ ಸೂರ್ಯ ಅವನ ಮರಣ ಆಯ್ತು ಅಂತ ಹೇಳ್ತೀವ ನಾವೇನಾದ್ರೂ? ಇಲ್ಲ. ಮತ್ತೆ ಮುಂದಿನ ಬೆಳಿಗ್ಗೆ ಸೂರ್ಯ ಉದಯನಾಗ್ತಾನೆ. ಹಾಗೆಯೇ, ಯಾರಾದ್ರೂ ಮುಂದೆ ಹೇಳಿ, ಹಾಗೆಯೇ ಸೂರ್ಯಾಸ್ತನಾಗುತ್ತಾನೆ. ಹೌದೌದು, ಈಗ ಸೂರ್ಯನ ಮಾತಾಯ್ತು. ಕೃಷ್ಣ ಸೂರ್ಯನಂತೆ ಅಂದಮೇಲೆ ಮುಂದೆ ಕಂಪ್ಲೀಟ್ ಮಾಡಿ. ಸೂರ್ಯ ಹೇಗೆ ಅಸ್ತನಾಗಿದ್ದಾನೆ, ಕತ್ತಲೆ ಆಗಿದೆ, ಮತ್ತೆ ಮುಂದೆ ಅವನು ಉದಯನಾಗ್ತಾನೆ. ಅದರ ಅರ್ಥವಾಗಿ ಕೃಷ್ಣನ ವರ್ಣನೆಯಲ್ಲಿ ಕೃಷ್ಣನು ಕೂಡ ಈಗ ಏನಾಗಿದ್ದಾನೆ? ಈ ಸಮಯದಲ್ಲಿ ಏನಾಗಿದ್ದಾನೆ? ಉದ್ಧವ ಈ ಮಾತನ್ನು ಹೇಳೋ ಸಮಯದಲ್ಲಿ ಕೃಷ್ಣ ಈಗ ಅಂತರ್ಧಾನನಾಗಿದ್ದಾನೆ ಅಲ್ವಾ? ಕೃಷ್ಣ ಆಗ್ಲೇ ಅಪ್ರಕಟನಾಗಿದ್ದ, ಲೀಲಾ ಸಮಾಪ್ತಿಯನ್ನ ಮಾಡಿದ್ದ ಕೃಷ್ಣ. ಇದನ್ನು ಓದಿ ಯಾರಾದ್ರು. ಕೃಷ್ಣ ಜಗತ್ತಿನ ಸೂರ್ಯನಂತೆ ಆ ಸೂರ್ಯ ಮುಳುಗಿದ್ದಾನೆ. ನಮ್ಮ ಯೋಗಕ್ಷೇಮದ ಬಗ್ಗೆ ನಾನು ಏನು ಮಾತನಾಡಬಲ್ಲೆ? ಕೃಷ್ಣ ಅವನು ಶಾಶ್ವತ ಪುರುಷ ಅಲ್ವೇ? ಅವನ ನಿಧನ ಅಥವಾ ಅವನ ಸಾವು ಅನ್ನೋದು ಎಂದೂ ಇಲ್ಲವೇ ಇಲ್ಲ. ಕೃಷ್ಣ ಸೂರ್ಯನಂತೆ. ಸೂರ್ಯ ಹೇಗೆ ಪ್ರತಿದಿನ ಉದಯವಾಗುತ್ತೋ ನಂತರ ಅಸ್ತವಾಗುತ್ತೋ, ಹಾಗೆ ಕೃಷ್ಣ ಒಂದು ಸಮಯದಲ್ಲಿ ಪ್ರಕಟನಾಗ್ತಾನೆ, ನಮ್ಮ ಕಣ್ಣುಗಳಿಗೆ ಗೋಚರಿಸ್ತಾನೆ, ಆನಂತರ ಅಪ್ರಕಟನಾಗ್ತಾನೆ, ಅಂತರ್ಧಾನವಾಗ್ತದೆ. ಕೃಷ್ಣನ ಅಪ್ರಕಟನಾಗ್ತಾನೆ. ಆದರೆ ಮತ್ತೆ ಯುಗಚಕ್ರಗಳಲ್ಲಿ ಕೃಷ್ಣ ಮತ್ತೆ ಪ್ರಕಟನಾಗ್ತಾನೆ ಬೇರೊಂದು ಸಮಯದಲ್ಲಿ, ಅಲ್ವೇ? ಸೊ ಹಾಗೆ ಸೂರ್ಯನಂತೆ ಕೃಷ್ಣನು ಶಾಶ್ವತ. ಈ ಬ್ರಹ್ಮಾಂಡದಲ್ಲಿ ನಮ್ಮ ಒಂದು ರೀತಿ ಕಾಲಗಣನೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಕಾಲಗಣನೆ ನೋಡಿದ್ರು ಅದರಲ್ಲಿ ಸೂರ್ಯ ಒಂದು ರೀತಿ ಶಾಶ್ವತ ಅಂತ ಹೇಳ್ಬೋದು. ಓಕೆ, ಬ್ರಹ್ಮಾಂಡ ನಾಶವಾದಾಗ ಸೂರ್ಯನು ನಾಶ ಆಗ್ತಾನೆ, ಅದು ಬೇರೆ ಮಾತು. ಆದರೆ ಕೃಷ್ಣ ಅವನು ನಿತ್ಯ. ಹಾಗಾಗಿ ಕೃಷ್ಣ ಈಗ ಇಲ್ಲ ಅಂತ ನೀನು ಕೊರಗಬೇಡ ಓ ವಿದುರ, ಅವನು ಶಾಶ್ವತ ಪುರುಷ, ಈಗ ಅಂತರ್ಧಾನನಾಗಿದ. ಆದರೆ ಅವನ ವಿರಹ, ಅವನ ಈ ಅನುಪಸ್ಥಿತಿಯಲ್ಲಿ ನಾನು ಕೊರಗುತ್ತಾ ಇದ್ದೀನಿ. ಸೊ ಭಕ್ತನ ಈ ಕೊರಗೇನಿದೆ, ಭಗವಂತನ ವಿರಹದಲ್ಲಿ ಅವನೇನು ಕೊರಗುತ್ತಾನೆ, ಇದು ಅಜ್ಞಾನದ ಕೊರಗಲ್ಲ. ಈಗ ನೋಡಿ, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ತೀರಿದಾಗ ಕೊರಗ್ತಾನೆ ಅಲ್ವೇ? ಸಂಬಂಧಗಳಲ್ಲಿ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ
ಇನ್ನೊಬ್ಬ ಸಂಬಂಧದ ವ್ಯಕ್ತಿ ತೀರ್ಕೊಂಡಾಗ ಕೊರಗ್ತಾರೆ. ಆಗ ನೀವೆಲ್ಲ ಕೇಳಿರ್ಬೋದು, ಓ ಇಷ್ಟರವರೆಗೆ ಎಷ್ಟೊಂದೆಲ್ಲ ನಾವು ಜೊತೆ ಕೆಲಸ ಮಾಡಿದ್ವಿ, ಹಾಗೆಲ್ಲ ಸುಖದಲ್ಲಿದ್ವಿ, ನೀನ್ ಹೋಗ್ಬಿಟ್ಯಾ, ಇನ್ನೇನಾಯ್ತು, ನೀನ್ ಹಾಗೆ ಅಂತ ಜೋರಾಗಿ ಕೊರಗ್ತೀವಿ. ಆ ಕೊರಗಿನಲ್ಲಿ ಅಜ್ಞಾನವೂ ಇರ್ತದೆ. ಯಾಕಂದ್ರೆ ನಾವೇನ್ ಅರ್ಥ ಮಾಡ್ಕೊಳ್ತೀವಿ, ಆ ವ್ಯಕ್ತಿ ಇನ್ನಿಲ್ಲ ಅಂತ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಅದು ಅಜ್ಞಾನ. ಜ್ಞಾನ ಏನು? ಪ್ರತಿಯೊಬ್ಬ ಜೀವಾತ್ಮ ಮತ್ತೆ ಅವನು ಇನ್ನೊಂದು ಶರೀರವನ್ನು ಗ್ರಹಿಸ್ಬೇಕಾಗತ್ತೆ ಸಾವಿನ ನಂತರ, ಅಲ್ವಾ? ಭಗವದ್ಗೀತೆಯಲ್ಲಿ ತತ್ವ ಹೇಳಿದ್ದಾರೆ ಶ್ರೀಕೃಷ್ಣ. ಯಾರಿಗಾದ್ರೂ ನೆನಪಿದ್ಯಾ ಶ್ಲೋಕ? ಯಾರಿಗಾದ್ರೂ ನೆನಪಿದ್ಯಾ ಏನಾದ್ರೂ ಶ್ಲೋಕ ಕೃಷ್ಣ ಹೇಳುವಂತಹ ಮಾತಲ್ಲಿ? 2ನೇ ಅಧ್ಯಾಯದಲ್ಲಿ 10, 11, 12ರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಾ ಶ್ಲೋಕಗಳು ಕೃಷ್ಣ ಆತ್ಮತತ್ವವನ್ನ ಹೇಳ್ತಾ ಇದ್ದಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್. ಆತ್ಮಕ್ಕೆ ಮೃತ್ಯುವಿಲ್ಲ, ಆತ್ಮಕ್ಕೆ ಜನ್ಮವಿಲ್ಲ. ಆತ್ಮ ಹಿಂದೆ ಇತ್ತು, ಈಗ ಬಂತು, ಮುಂದೆ ಇರೋದಿಲ್ಲ, ಆ ರೀತಿ ಅಲ್ಲ. ಅದು ಯಾವಾಗ್ಲೂ ಇರುತ್ತೆ, ಶಾಶ್ವತವಿರುತ್ತೆ. ಶರೀರ ಮಾತ್ರ ಕ್ಷಣಿಕ, ಅಥವಾ ಶರೀರ ಮಾತ್ರ ಕೆಲವು ಸಮಯ ಮಾತ್ರ ಇರುವಂಥದ್ದು. ಅದು ಕಳಚಿ ಬೀಳುತ್ತೆ, ಆದ್ರೆ ಅದರೊಳಗಿರುವಂತಹ ಆತ್ಮ ಅದು ಶಾಶ್ವತ. ಹೀಗೆ ಕೃಷ್ಣ ಅವನು ಪರಮ ಆತ್ಮ. ಜೀವಾತ್ಮ ಒಂದು, ಆದ್ರೆ ಇನ್ನೊಂದು ಪರಮಾತ್ಮ. ನಾವೆಲ್ಲರೂ ಜೀವಾತ್ಮರು, ಆದ್ರೆ ಪರಮಾತ್ಮ ಒಬ್ಬನೇ. ಯಾರದು? ಕೃಷ್ಣ. ಇನ್ಫ್ಯಾಕ್ಟ್ ಕೃಷ್ಣ ಪರಮಾತ್ಮನಿಗಿಂತ ಮಿಗಿಲಾದ ಭಗವಂತ ಅವನು, ಅಲ್ವೇ? ಸೊ ಆ ಭಗವಂತ ಶ್ರೀಕೃಷ್ಣ ನಿತ್ಯ ಪುರುಷ, ಅವನು ಶಾಶ್ವತ. ಆದರೂ ಅವನ ಈ ವಿರಹದಲ್ಲಿ, ಅವನ ಸ್ಮರಣೆಯಲ್ಲಿ ನಾವು ಕೊರಗ್ತಾ ಇದ್ದೀವಿ. ಯಾಕೆಂದ್ರೆ ಅವನ ಈಗ ಸಂಘ ಅಥವಾ ಸಹವಾಸ, ಅವನ ದರ್ಶನ ನಮಗೆ ದೊರಕ್ತಾ ಇಲ್ಲಲ್ಲ, ಅವನ ಸೇವಾ ಅವಕಾಶ ನಮಗೆ ಇಲ್ಲ. ಈ ಕೊರಗು ನಮ್ಮನ್ನ ತುಂಬಾ ದುಃಖದಲ್ಲಿ ಮುಳುಗಿಸ್ತಾ ಇದೆ. ಈ ಬ್ರಹ್ಮಾಂಡವೇ ಒಂದು ದುರದೃಷ್ಟವಾಗಿದೆ ಈಗ. ಯಾಕೆ? ಕೃಷ್ಣನ ಅಂತರ್ಧಾನವಾಯ್ತು. ಈಗ ಕೃಷ್ಣ ಈಗ ಅಪರಕಟನಾದ. ಈ ಸಮಯಕ್ಕಾಗ್ಲೇ ಕೃಷ್ಣ ಯದುಕುಲವನ್ನೆಲ್ಲ ತನ್ನ ಜೊತೆ ಕರೆದೊಯ್ದು ಬಿಟ್ಟಿದ್ದ. ಹಾಗಾಗಿ ಈ ಉದ್ಧವ ಹೇಳ್ತಾ ಇದ್ದಾನೆ, ಈ ಪೂರ್ತಿ ಬ್ರಹ್ಮಾಂಡ ಒಂದು ಕತ್ತಲಲ್ಲಿ ಮುಳುಗಿ ಹೋಗಿದೆ. ಯಾಕಂದ್ರೆ ಶ್ರೀಕೃಷ್ಣ ಸೂರ್ಯನಂತಿದ್ದ ಈ ಶ್ರೀಕೃಷ್ಣ ಈಗ ಅವನು ಅಪ್ರಕಟನಾದ. ಹಾಗಾಗಿ ಅವನ ಸಂಬಂಧಿಕರಾದಂತಹ ಯದುಗಳು ಅವರು ಇನ್ನಷ್ಟು ದುರದೃಷ್ಟದವರು. ಯಾಕೆ? ಯಾರಾದ್ರೂ ನನಗೆ ಉತ್ತರ ಹೇಳಿಕ್ಕಾಗತ್ತಾ? ಯಾಕೆ ಯದುಗಳು ಇನ್ನಷ್ಟು ದುರದೃಷ್ಟದವರು? ಕೃಷ್ಣ ಇಲ್ಲ ಅದಕ್ಕೆ. ಕೃಷ್ಣನ ಜೊತೆಯಲ್ಲೇ ಇದ್ರು ಅವರು, ಆದ್ರೆ ಕೃಷ್ಣ ಹೇಗೆ ಪರಮ ಪುರುಷ ಅಂತ ಅವರು ಅಷ್ಟಾಗಿ ತಿಳ್ಕೊಂಡ್ಲಿಲ್ಲ. ಯಾಕೆ ತಿಳ್ಕೊಂಡಿಲ್ಲ? ಇದೇನಿದು ವಿಶೇಷವಾದಂತ ಏನು ಮಾತು ಹೇಳ್ತಾ ಇದ್ದೀರಾ? ಕುತೂಹಲದ ಮಾತು. ಯಾಕೆ ಯದುಗಳ ಕೃಷ್ಣನನ್ನ ದೇವ್ರಂತ ತಿಳ್ಕೊಂಡ್ಲಿಲ್ವೇ? ತಿಳ್ಕೊಂಡಿದ್ರು, ಆದ್ರೆ ಅವರು ಹೇಗೆ ತಿಳ್ಕೊಂಡಿದ್ರು? ತಮ್ಮ ಸಂಬಂಧದ ಮೂಲಕ ತಿಳ್ಕೊಂಡಿದ್ರು. ಅದಕ್ಕೂ ವಿಶೇಷವಾಗಿ ಕೃಷ್ಣನ ಇನ್ನೊಂದು ವರ್ಗದ ಭಕ್ತರಿದ್ದಾರೆ. ಅವರು ಕೃಷ್ಣನನ್ನ ದೇವರಂತ ಪರಿಗಣಿಸೋದೇ ಇಲ್ಲ. ಅವರು ಕೃಷ್ಣನನ್ನ ಎಷ್ಟು ಪ್ರೀತಿಸ್ತಾರೆ ಅಂದ್ರೆ, ಅವರು ಕೃಷ್ಣ ನೀನು ಪರಮ ಪುರುಷ, ನೀನು ಭಗವಂತ, ಈ ಮಾತು ಅವರಿಗೆ ಅದು ನಾಟೋದೇ ಇಲ್ಲ. ಕೃಷ್ಣನ ಮಹಿಮೆ ಅದು ಅವರ ಭಕ್ತಿಗೆ ಪ್ರೇರಣೆ ನೀಡೋದಲ್ಲ. ಕೃಷ್ಣನ ಮಾಧುರ್ಯ, ಕೃಷ್ಣನ ಆ ಮಧುರ ಗುಣಗಳೇನಿದ್ದಾವೆ, ಆ ವ್ಯಕ್ತಿಯ ದಿವ್ಯ ಗುಣಗಳು, ಅವನ ಸೌಂದರ್ಯ, ಅವನ ಲೀಲೆಗಳು ಅವರನ್ನ ಆಕರ್ಷಿಸುತ್ತೆ. ಯಾರು ಈ ಭಕ್ತರು? ವೃಂದಾವನದ ಗೋಪಿಕೆಯರು. ವೃಂದಾವನದ ಗೋಪಿಯರು, ವೃಂದಾವನದ ಎಲ್ಲ ಭಕ್ತರು, ಅದರಲ್ಲೂ ವಿಶೇಷವಾಗಿ ಗೋಪಿಯರು. ಸೊ ಅವರು ಕೃಷ್ಣನನ್ನ ಎಂದು ಅವನು ಭಗವಂತ, ಬ್ರಹ್ಮಾಂಡದ ನಾಯಕ, ಎಲ್ಲ ಆದಿಪುರುಷ, ಆ ರೂಪದಲ್ಲಿ ಕಾಣಲೇ ಇಲ್ಲ. ಹಾಗಾಗಿ ಅವರು ತುಂಬಾ ನೋವನ್ನು ಅನುಭವಿಸ್ತಾ ಇದ್ದಾರೆ ಕೃಷ್ಣನ ಅನುಪಸ್ಥಿತಿಯಲ್ಲಿ. ಒಂದು ಉದಾಹರಣೆಯನ್ನು ಕೊಡ್ತಾರೆ ಉದ್ಧವರು. ಏನು ಉದಾಹರಣೆ? ಈ ಉದಾಹರಣೆ ಬಹಳ ವಿಶೇಷ. ಸಮುದ್ರ ಮಂಥನದಲ್ಲಿ ದೇವತೆಗಳು ಮತ್ತೆ ರಾಕ್ಷಸರು ಆ ಮಂದಾರ ಪರ್ವತವನ್ನಿಟ್ಟು ಸಮುದ್ರವನ್ನ ಕಡಿತಾರೆ. ನಿಮ್ಗೆಲ್ಲ ಗೊತ್ತಿದೆ ಈ ವರ್ಣನೆ, ಮುಂದೆ ಬರುತ್ತೆ ಕೂಡ ಇದು ಒಂದೇ ಒಂದು ಸ್ಕಂದದಲ್ಲಿ. ಆ ಮಂಥನದಲ್ಲಿ ಸಮುದ್ರದಿಂದ ಅನೇಕ ವಸ್ತುಗಳು, ಒಳ್ಳೆ ವಸ್ತುಗಳು ಬರ್ತವೆ. ಒಂದು ಒಳ್ಳೆ ಆನೆ ಬರುತ್ತೆ, ಅದನ್ನ ಇಂದ್ರ ತಗೊಳ್ತಾನೆ. ಒಂದು ಈ ರೀತಿಯಾಗಿ ಒಂದು ದೊಡ್ಡ ಕುದುರೆ ಬರುತ್ತೆ.
ಅನೇಕ ಅದನ್ನ ರಾಕ್ಷಸರು ತಗೊಳ್ತಾರೆ. ಅವರ ಅಮೃತಕ್ಕೋಸ್ಕರ ಬಯಸ್ತಾ ಇದ್ದಾರೆ, ಒಳ್ಳೊಳ್ಳೆ ವಸ್ತುಗಳು ಬರ್ತಾ ಇದ್ದಾವೆ, ಅವುಗಳನ್ನೆಲ್ಲ ತಗೊಳ್ತಾ ಇದ್ದಾರೆ, ಆಯುಧಗಳು ಬರ್ತಾ ಇದ್ದಾವೆ, ವಜ್ರ ಈ ರೀತಿ ಅನೇಕ ಆಯುಧಗಳನ್ನೆಲ್ಲ ತಗೊಳ್ತಾ ಇದ್ದಾರೆ. ಒಂದ್ ಸಮಯದಲ್ಲಿ ಚಂದ್ರನು ಕೂಡ ಮೂಡ್ತಾನೆ ಆ ಸಾಗರದಿಂದ. ಆ ಸಾಗರದಲ್ಲಿ ಅಥವಾ ಸಮುದ್ರದಲ್ಲಿ ಇದ್ದಂತಹ ಮೀನುಗಳೆಲ್ಲವೂ ಕೂಡ ಆಶ್ಚರ್ಯಚಕಿತರಾಗ್ತವೆ. ಯಾಕೆ? ಅರೆ, ಈ ಚಂದ್ರ ನಮ್ಮ ಒಳಗಿನಿಂದನೇ ಮೂಡ್ನ, ಈ ಸಮುದ್ರದಲ್ಲೇ ಇದ್ನ, ಆದ್ರೆ ಅವನು ನಮ್ಮಂತೆನೆ ಒಬ್ಬ ಮೀನು ಅಂತ ತಿಳ್ಕೊಂಡಿದ್ವಲ್ಲ ನಾವು. ನಮ್ಮ ಜೊತೆ ಇದ್ದಂತಹ ಒಂದು ಮೀನಿನ ರೂಪದಲ್ಲಿ ನಾವು ನೋಡಿದ್ವಿ ಹೊರತು ಅವನು ಹೊರಗೆ ಹೋದಾಗ ಇಷ್ಟೊಂದು ಪ್ರಭೆ ಅಥವಾ ಪ್ರಕಾಶವನ್ನ ನೀಡುವಂತಹ ಸುಂದರ ವಸ್ತು ಅಥವಾ ಚಂದ್ರ ಒಬ್ಬ ಗ್ರಹ ಅನ್ನೋದು ನಾವು ಗೊತ್ತೇ ಆಗ್ಲಿಲ್ವಲ್ಲ. ಇದೇ ರೀತಿಯಾಗಿ ಉದ್ಧವ ಅವನು ಕೊರಗ್ತಾ ಇದ್ದಾನೆ. ಈ ದಿವ್ಯ ಪುರುಷನಾದಂತಹ ಶ್ರೀಕೃಷ್ಣ ಅವನ ಜೊತೆ ಇದ್ರೂ ಕೂಡ ನಾನು ಅವನ ದಿವ್ಯ ಗುಣಗಳನ್ನ ತಿಳಿಲಿಕ್ಕೆ ಆಗ್ಲೇ ಇಲ್ವಲ್ಲ. ಈಗ ಅವನ ಅನುಪಸ್ಥಿತಿಯಲ್ಲಿ, ಅವನ ವಿರಹದಲ್ಲಿ ನಾನು ಕೊರಗ್ತಾ ಇದ್ದೀನಿ. ಆಕ್ಚುಲಿ ಯಾವುದೇ ಒಬ್ಬ ವ್ಯಕ್ತಿ ಅವನ ತೀರಿದ ನಂತರ ಅಥವಾ ಅವನ ವಿರಹದಲ್ಲಿ ಅವನ ಗುಣಗಳನ್ನ ನಾವಿನ್ನು ಹೆಚ್ಚಾಗಿ ಮೆಚ್ಚುತ್ತೀವಿ. ಅದು ಈ ಸೃಷ್ಟಿಯ ನಿಯಮವೇ. ಸೊ ಹೀಗೆ ಯದುಕುಲ ಈ ವಿಶೇಷವಾಗಿ ಉದ್ಧವ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಅವನ ವಿರಹದಲ್ಲಿ ಕೊರಗುತ್ತಾ ಇದ್ದಾನೆ, ಹೊರಮುಖದಲ್ಲಿ ಕೊರಗುತ್ತಾ ಇದ್ದಾನೆ. ಆದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಕೊರಗಲ್ಲ. ಭಗವಂತನ ವಿರಹದಲ್ಲಿ ಅದು ಕೊರಗಂತೆ ಕಂಡ್ರೂ ಕೂಡ ಅದು ಅತಿ ಉತ್ತಮವಾದಂತಹ ಉನ್ನತವಾದಂತಹ ಭಕ್ತಿಯ ಅನುಭವವಾಗಿರುತ್ತೆ. ಅದು ಆಧ್ಯಾತ್ಮಿಕ ಆನಂದವೇ ಆಗಿರುತ್ತೆ. ಅದಕ್ಕೆ ನಾವು ಶೋಕ ಪಡೋದು ತಪ್ಪು. ಸೊ ಆ ಭಕ್ತರು, ಕೊರಗಿನಲ್ಲಿ ಇರುವಂತಹ ಭಕ್ತರು ಆಕ್ಚುಲಿ ಅವನ ಸ್ಮರಣೆಯನ್ನ ತುಂಬಾ ತೀವ್ರವಾಗಿ ಮಾಡ್ತಾ ಇದ್ದಾರೆ, ಭಗವಂತನ ಅನುಭವವನ್ನ ತುಂಬಾ ನೇರವಾಗಿ ಪಡಿತಾ ಇದ್ದಾರೆ. ಸೊ ಅಂತಹ ಅನುಭವವನ್ನ ಉದ್ಧವ ಈಗ ಕಾಣ್ತಾ ಇದ್ದಾನೆ. ಮುಂದೆ ಹೋಗಿ ಹೇಳ್ತಾನೆ, ಈ ದಿವ್ಯ ಪುರುಷನಾದಂತಹ ಶ್ರೀಕೃಷ್ಣನ ಈ ಸೌಂದರ್ಯ, ಅವನ ಗುಣಗಳು ಎಷ್ಟು ಆಕರ್ಷಕವಾಗಿದ್ವು ಅಂದ್ರೆ ಒಂದು ಶ್ಲೋಕವನ್ನ ಹೇಳ್ತಾನೆ. ಈ ಮಾತನ್ನ ಓದ್ತೀರಾ? ಓದಿ ಯಾರಾದ್ರು? ನಾನೇ ಓದ್ಲ ಪ್ರಭುಜಿ? ಯಾರಾದ್ರೂ ಓದ್ತಾರ ಕೇಳಿ. ಎಸ್, ಓದಿ. ಮಹಾಮಾಯೆಯಿಂದ ಪ್ರಭಾವಿತರಾದವರ ಮಾತುಗಳಿಂದ ಶುದ್ಧ ಭಕ್ತರು ಪ್ರಭಾವಿತರಾಗುವುದಿಲ್ಲ. ಸೊ ಹೊರಗಡೆ ಜನ ಏನೇನೋ ಮಾತನಾಡ್ತಾ ಇದ್ದಾರೆ. ನೋಡು, ಶ್ರೀಕೃಷ್ಣನ ಮೇಲೆ ಒಬ್ಬ ಬೇಡ ಬಾಣ ಬಿಟ್ಟು ಅವನ ಸಾವಿಗೆ ಕಾರಣನಾದ, ಈ ರೀತಿಯಾಗಿ ಕೃಷ್ಣ ತೀರಿ ಹೋಗಿದ್ದಾನೆ, ಹಾಗೆ ಹೀಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಸಾಮಾನ್ಯ ಜನರ ಮಾತನ್ನ ಭಕ್ತರು ಅದನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಅವ್ರಿಗೆ ಗೊತ್ತು ಭಗವಂತನ ತತ್ವ. ಭಗವಂತ ಹೊರಮುಖದಲ್ಲಿ ಆ ರೀತಿ ತೋರಿಸಿದ್ರು ಕೂಡ ಅವನ ನಿತ್ಯ ಪುರುಷ, ಅವನಿಗೆ ಕರ್ಮದ ನಿಯಮಗಳೇನೂ ಇಲ್ಲ. ಹಾಗಿದ್ದಲ್ಲಿ ಅದು ಹೊರರೂಪದ ಒಂದು ನೆಪ ಮಾತ್ರ ಆಗಿತ್ತು. ಸೊ ಹಾಗಿದ್ದಲ್ಲಿ ಭಗವಂತನ ತತ್ವವನ್ನ ಉದ್ಧವ ಹೇಳಿದ. ಸೂರ್ಯನಂತೆ ಶಾಶ್ವತ, ಈಗ ಸದ್ಯಕ್ಕೆ ಅಪ್ರಕಟನಾಗಿದ್ದಾನೆ, ಆದ್ರೆ ಮುಂದೆ ಇನ್ನೊಂದು ಸಮಯದಲ್ಲಿ ಅವನು ಪ್ರಕಟನ ಆಗ್ತಾನೆ. ಹಾಗಾಗಿ ಭಗವಂತ ಹೇಗೆ ಸೂರ್ಯ ಒಂದು ಸಮಯದಲ್ಲಿ ತನ್ನ ಇಚ್ಛೆಯಂತೆ ಅವನು ಅಸ್ತನ ಆಗ್ತಾನೋ, ಮತ್ತೆ ಮುಂದಿನ ದಿನ ಬೆಳಿಗ್ಗೆ ಅವನು ಉದಯನ ಆಗ್ತಾನೆ, ಹಾಗೆ ಭಗವಂತ ತನ್ನ ಸ್ವಂತ ಇಚ್ಛೆಯಿಂದ ಯಾವುದೇ ಒಂದು ಸಮಯ ಅಥವಾ ಏನೋ ಅಂತ್ಯ ಕಾಲದ ಪ್ರಭಾವದಿಂದ ಅಲ್ಲ ಕೃಷ್ಣ ಏನೋ ಅಪ್ರಕಟನಾಗಿದ್ದು. ಅವನು ಸ್ವಂತ ಇಚ್ಛೆಯಿಂದ ತನ್ನ ಲೀಲೆಗಳನ್ನ ಸಮಾಪ್ತಿ ಮಾಡಿ ದೃಷ್ಟಿಯಿಂದ ಕಣ್ಮರೆಯಾದ. ವಿಶೇಷವಾಗಿ ಒಂದು ಶ್ಲೋಕವನ್ನು ಕೂಡ ಉದ್ಧವ ಹೇಳ್ತಾನೆ ಭಗವಂತನ ದಿವ್ಯ ಲಕ್ಷಣಗಳನ್ನ ಕುರಿತು. ಯನ್ಮರ್ತ್ಯ ಲೀಲೌ ಪೈಕಂ ಸ್ವಯೋಗ ಮಾಯಾ ಬಲಂ ದರ್ಶಯತಾ ಗೃಹೀತಂ ವಿಸ್ಮಾಪನಂ ಸ್ವಸ್ಯ ಚ ಸೌಭಗರ್ಧೆ ಪರಂ ಪದಂ ಭೂಷಣ ಭೂಷಣಾಂಗಂ. ಬಹಳ ವಿಶೇಷವಾದಂತಹ ಶ್ಲೋಕ. ಇದರ ಅರ್ಥ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇದನ್ನ ಉದ್ಧವ ಈಗ ಹೇಳ್ತಾ ಇದ್ದಾನೆ. ಓದಿ ಇದನ್ನ. ಶ್ರೀಕೃಷ್ಣನ ಲೀಲೆಗಳು ವಿಷ್ಣುವನ್ನು ಕೂಡ ಮಂತ್ರಮುಗ್ಧಗೊಳಿಸಿದವು. ಹೀಗೆ ಕೃಷ್ಣನು ಸರ್ವ ಆಕರ್ಷಕ ಮತ್ತು ಎಲ್ಲಾ ಆಭರಣಗಳ ಆಭರಣ. ಮರ್ತ್ಯ ಲೀಲಾ, ಶ್ರೀಕೃಷ್ಣ ಸಾಧಾರಣ ಮನುಷ್ಯನಂತೆ ಕಂಗೊಳಿಸಿದ್ರು ಕೂಡ ಅವನ ಲೀಲೆಗಳು ಎಷ್ಟು ಮನಮೋಹಕವಾಗಿದ್ದವು. ಅವನ ಸೌಂದರ್ಯ, ಅವನ ಗುಣಗಳು, ಅವನ ಲೀಲೆಗಳು ಅವು ಎಲ್ಲರಿಗೂ ಆಕರ್ಷಕವಾಗಿದ್ವು. ದೇವತೆಗಳು ಕೂಡ, ಮುಕ್ತಾತ್ಮರೂ ಕೂಡ, ಋಷಿಗಳೂ ಕೂಡ, ಬ್ರಹ್ಮನೂ ಕೂಡ, ಶಿವನೂ ಕೂಡ,
ಅಷ್ಟೇ ಅಲ್ಲ, ವಿಷ್ಣುವೂ ಕೂಡ, ಮಹಾವಿಷ್ಣುವೂ ಕೂಡ ಕೃಷ್ಣನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದ. ಇದು ಭಾಗವತದಲ್ಲಿ ವರ್ಣನೆ ಇದೆ. ಒಮ್ಮೆ ಮಹಾವಿಷ್ಣು ಒಂದು ಪ್ಲಾನ್ ಮಾಡ್ತಾನೆ, ಯೋಜನೆ ಮಾಡ್ತಾನೆ ಶ್ರೀಕೃಷ್ಣನ ದರ್ಶನಕ್ಕೋಸ್ಕರ. ನೆನಪಿದೆ ಯಾರಿಗಾದ್ರು? ಭಾಗವತದಲ್ಲಿ ಈ ಶ್ಲೋಕ, ಈ ಕಥೆ ಬರುತ್ತೆ, ಹಾ ಕೇಳಿದಿರಾ? ಪ್ರಭುಜಿ. ಹೇಳಿ. ವಿಷ್ಣು ಶಿವ ಅಂತ ಗೊತ್ತು ಪ್ರಭುಜಿ, ವಿಷ್ಣು ಗೊತ್ತಿಲ್ಲ, ಸಾರಿ. ಒಮ್ಮೆ ದ್ವಾರಕೆಯಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಕೃಷ್ಣನ ಆಸ್ಥಾನದಲ್ಲಿ ಜೋರಾಗಿ ಕೂಗ್ತಾ ಇದ್ದಾನೆ, ಈ ಸಾಮ್ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ, ನನಗೆ ರಕ್ಷಣೆ ಸಿಗ್ತಾ ಇಲ್ಲ ಅಂತ. ರಾಜನಾದಂತ ಉಗ್ರಸೇನ ತುಂಬಾ ಏನೋ ಆತಂಕದಲ್ಲಿ ಬರ್ತಾನೆ, ಕೃಷ್ಣ ಕೂಡ ಬರ್ತಾನೆ ಅವನ ಜೊತೆ. ಆಗ ಅರ್ಥ ಆಗತ್ತೆ ಆ ಬ್ರಾಹ್ಮಣ ತನ್ನ ನವಜಾತ ಶಿಶುವನ್ನ ಕಳೆದುಕೊಂಡಿದ್ದಾನೆ. ಆ ನವಜಾತ ಶಿಶು ಆಗ ತಾನೇ ಹುಟ್ಟಿದಂತಹ ಮಗು ತೀರ್ಕೊಂಡಿದೆ. ತಂದೆ ಇದ್ದಾಗ್ಲೇ ಮಗು ತೀರುವಂತಹ ಒಂದು ದುರದೃಷ್ಟ ಈ ಸಾಮ್ರಾಜ್ಯಕ್ಕೆ ಬಂದಿದೆ. ಇದಕ್ಕೆ ಕಾರಣ ರಾಜನೇ. ಹಾಗಾಗಿ ಈ ರಾಜ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ಆ ಬ್ರಾಹ್ಮಣ ದೂರು ನೀಡ್ತಾ ಇರ್ತಾನೆ. ಆಗ ಶ್ರೀಕೃಷ್ಣ ಮುಂದೆ ಬಂದು ನಿಂತಿರ್ತಾನೆ. ಕೃಷ್ಣನ ಜೊತೆ ಅರ್ಜುನನು ಕೂಡ ಇರ್ತಾನೆ. ಕೃಷ್ಣ ಆಶ್ವಾಸನೆ ನೀಡ್ತಾನೆ, ಮುಂದೆ ಇದು ಆಗುವುದಿಲ್ಲ ಅಂತ. ಮತ್ತೆ ಸ್ವಲ್ಪ ದಿನಗಳ ನಂತರ ಬ್ರಾಹ್ಮಣ ಮತ್ತೆ ಓಡಿ ಬಂದು ಹೇಳ್ತಾನೆ. ಆಗ ಅರ್ಜುನನು ಕೂಡ ನಿಂತಿರ್ತಾನೆ. ಈ ಮಾತನ್ನ ಕಂಡು ಅರ್ಜುನನಿಗೆ ತುಂಬಾ ಒಂದು ರೀತಿಯಾದಂತಹ ಚಿಂತೆ ಆಗತ್ತೆ. ಕೃಷ್ಣ, ನಿನ್ನ ಮೇಲೆ ಈ ರೀತಿಯಾದಂತಹ ಅಪವಾದ, ಯಾಕೆ ನೀನು ಇದನ್ನ ಬಗೆಹರಿಸ್ತಾ ಇಲ್ಲ? ನಾನು ಈಗ ಪಣವನ್ನ ತೊಡ್ತೀನಿ, ಆ ಮಗುವನ್ನ ನಾನು, ಮುಂದಿನ ಹುಟ್ಟುವಂತಹ ಮಗುವನ್ನ ನಾನು ರಕ್ಷಿಸ್ತೀನಿ, ಆ ಯಮನೇ ಬಂದ್ರು ಕೂಡ ನಾನು ಅವನನ್ನ ರಕ್ಷಿಸ್ತೀನಿ ಅಂತ ಯಾರು ಹೇಳ್ತಾ ಇದ್ದಾರೆ? ಯಾರು ಹೇಳ್ತಾ ಇದ್ದಾರೆ? ಅರ್ಜುನ. ಅರ್ಜುನ ಹೇಳ್ತಾನೆ. ಕೃಷ್ಣನು ಪಕ್ಕದಲ್ಲಿ ನಿಂತಿದ್ದಾನೆ. ಕೃಷ್ಣ ನಗ್ತಾ ಇದ್ದಾನೆ. ಕೃಷ್ಣನಿಗೆ ಏನೋ ತಿಳಿದಿದೆ, ಬಟ್ ಆದ್ರೂ ಅವನು ಏನೋ ಹೇಳ್ತಾ ಇಲ್ಲ. ಅರ್ಜುನನ ಆ ಪಣವನ್ನ ಕಂಡು ಕೃಷ್ಣ ಸಂತೋಷ ಪಡ್ತಾನೆ. ಅರ್ಜುನ ಆ ಬ್ರಾಹ್ಮಣನ ಮನೆಯ ಸುತ್ತ ಪಹರೆ ಮಾಡ್ತಾ ಇದ್ದಾನೆ, ರಕ್ಷಣೆ ನೀಡ್ಲಿಕ್ಕೆ ಅಂತ ಕಾದು ನಿಂತಿದ್ದಾನೆ. ಯಾವುದೇ ಅನಿಷ್ಟ, ಯಮದೂತರು, ಯಮ ರಾಜ ಅವನೇ ಖುದ್ದಾಗಿ ಬಂದ್ರು ಕೂಡ ಈ ಮಗುವನ್ನ ತಗೊಂಡು ಹೋಗ್ಲಿಕ್ಕೆ ಆಗ್ಬಾರ್ದು ಅಂತ ಹೇಳಿ ಅವನೇ ಖುದ್ದಾಗಿ ನಿಂತಿದ್ದಾನೆ. ಆದ್ರೆ ಅನಾಹುತ ಮತ್ತೆ ಆಗತ್ತೆ. ಅರ್ಜುನನಿಗೆ ದಿಕ್ಕು ತೋರಿಸಿದಂತಾಗತ್ತೆ. ಯಾಕೆಂದ್ರೆ ಅರ್ಜುನ ಪಣ ತೊಟ್ಟಿದ್ದ, ನಾನು ಈ ಈ ಏನು ನನ್ನ ಮಾತಿದೆ ಇದನ್ನ ನೆರವೇರಿಸ್ಲಿಕ್ಕೆ ಆಗದೆ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿದ್ದ. ಕೃಷ್ಣ ತುಂಬಾ ಆತಂಕದಲ್ಲಿ ಬಂದ್ಬಿಟ್ಟಿದ್ದ. ಸೊ ಈ ರೀತಿ ಅರ್ಜುನ ಎಷ್ಟು ಪ್ರಯತ್ನ ಪಟ್ಟರು ಆ ಮಗುವ ಮತ್ತೆ ಇನ್ನೊಮ್ಮೆ ಹುಟ್ಟದಂತಹ ಬ್ರಾಹ್ಮಣನ ಮಗುಗೆ ರಕ್ಷಣೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಆತಂಕದಲ್ಲಿ ಅರ್ಜುನ ಅಗ್ನಿ ಪ್ರವೇಶ ಮಾಡ್ಲಿಕ್ಕೆ ತಯಾರಾಗಿರ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಓ ಅರ್ಜುನ, ಈ ರೀತಿಯಾಗಿ ನೀನೆಲ್ಲ ಮಾತು ತಗೊಳ್ತೀಯಾ? ನಾನು ವಿಶೇಷವಾದಂತಹ ಕಾರ್ಯ ಮಾಡ್ಬೇಕಾಗತ್ತೆ ನಿನಗೋಸ್ಕರ. ನಡಿ, ನಾನು ತೋರಿಸ್ತೀನಿ ಆ ಮಗು ಎಲ್ಲಿದೆ ಅಂತ. ಆ ಒಂದು ಮಗು ಅಷ್ಟೇ ಅಲ್ಲ, ಹಿಂದೆ ಹುಟ್ಟಿದಂತ ಎಲ್ಲಾ ಮಗುಗಳು ಎಲ್ಲಿದ್ದಾವೆ ಅಂತ ತೋರಿಸ್ತೀನಿ, ನಡಿ ಅಂತ ಹೇಳಿ ಕೃಷ್ಣ ಅರ್ಜುನನ ಜೊತೆ ಏರಿ ರಥವನ್ನ ನಡೆಸ್ತಾ ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಯಾರಾದ್ರೂ ಊಹೆ ಮಾಡ್ಲಿಕ್ಕಾಗತ್ತಾ ಎಲ್ಲಿಗೆ ಹೋಗಿರ್ಬೋದು? ಕೃಷ್ಣ ಎಲ್ಲೋಗಿದ್ದಾನೆ? ಯಮಲೋಕಕ್ಕೆ ಹೋಗ್ತಾನ? ವಿಷ್ಣು ಹತ್ರ, ಅವನ ಹತ್ರ ಇದೆ. ಯಮಲೋಕಕ್ಕೂ ಹೋಗಲಿಲ್ಲ ಅವನು. ಯಾಕೆಂದ್ರೆ ಯಮ ಅಲ್ಲ ಅವನು ಆ ಮಕ್ಕಳನ್ನ ಕರೆದುಕೊಂಡು ಹೋದವನು. ಯಮನಾಗಿದ್ರೆ ಅರ್ಜುನ ಅವನನ್ನು ಎದುರಿಸಿ ರಕ್ಷಣೆ ಮಾಡ್ತಾ ಇದ್ದ. ಆದರೆ ಈ ಮಕ್ಕಳನ್ನು ಕರೆದಂತವನು ಯಾರು ಗೊತ್ತಾ? ಕರೆದೊಯ್ದವನು ಮಹಾವಿಷ್ಣು. ಆ ಮಹಾವಿಷ್ಣುವಿನ ಆ ವೈಕುಂಠ ಅಥವಾ ಆ ಕಾರಣೋದಕಶಾಹಿ ಸಾಗರವೇನಿದೆ ಅಲ್ಲಿ ಹೋಗಿ ಕೃಷ್ಣ ಅರ್ಜುನನಿಗೆ ಭೇಟಿ ಮಾಡಿಸ್ತಾನೆ. ನೋಡು ಅಲ್ಲಿ ಮಹಾವಿಷ್ಣು ಅಂತ. ಮಹಾವಿಷ್ಣು ಕೃಷ್ಣ ಬರ್ತಾ ಇದ್ದಾಗೆ, ಅದೇ ಇಲ್ಲಿ ಕಾಣ್ತಾ ಇರುವಂತಹ ಫೋಟೋ ಇದು, ಕಾಣಿಸ್ತಾ ಇದೆಯಾ? ಕೃಷ್ಣ ನಿಂತಿದ್ದಾನೆ, ಅರ್ಜುನ ಕೆಳಗಡೆ ಕೂತು ನಮಸ್ಕಾರ ಮಾಡ್ತಾ ಇದ್ದಾನೆ. ಆದ್ರೆ ಹಿಂದಿರುವಂತಹ ವ್ಯಕ್ತಿ ಯಾರೋನು? ನಾಗಶಯನ. ಯಾರೋನು? ಬ್ರಾಹ್ಮಣನ ಪ್ರಭುಜಿ. ಅಲ್ಲ, ಇದು ಯಾರು? ವಿಷ್ಣು. ಮಹಾವಿಷ್ಣು ಇವನು. ಇಲ್ಲಿರುವವರು ಕೃಷ್ಣ, ಇಲ್ಲಿರುವವನು ಅರ್ಜುನ. ಆಗ ಮಹಾವಿಷ್ಣು ಹೇಳ್ತಾನೆ, ಕೃಷ್ಣ, ನನಗೆ ಗೊತ್ತಿತ್ತು ನೀನ್ ಇಲ್ಲಿ ಬರ್ತೀಯಾ ನಿನ್ನ ಭಕ್ತನನ್ನು ರಕ್ಷಿಸ್ಲಿಕ್ಕೆ ಅಂತ. ನಾನೇ ಈ ಯೋಜನೆ ಮಾಡಿದ್ದೆ. ಆ ಮಕ್ಕಳನ್ನ ನಾನೇ ತಂದವನು. ಇಲ್ಲಿವೆ ನಿಮ್ಮ ಬ್ರಾಹ್ಮಣನ ಮಕ್ಕಳು, ತಗೋ ಅಂತ ಹೇಳಿ ಅರ್ಜುನನಿಗೆ ಒಪ್ಪಿಸ್ತಾನೆ. ಆಗ ವಿಷ್ಣು ಹೇಳ್ತಾನೆ, ಕೃಷ್ಣ, ನಿನ್ನ ದರ್ಶನಕ್ಕೋಸ್ಕರ ನಾನು ಹಾತೊರಿತಾ ಇದ್ದೆ. ಆಗ ಕೃಷ್ಣನ ಮಗಳು ನಗ್ತಾನೆ.
ಒಂದು ರೂಪದಲ್ಲಿ ತತ್ವರೂಪದಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ ಕೃಷ್ಣನೇ ಆ ವಿಷ್ಣುವಿನ ಮೂಲ ಅಂತ. ಆದರೆ ಕೃಷ್ಣನಿಂದಲೇ ಹುಟ್ಟಿದಂತಹ ವಿಷ್ಣು ಅವನಿಗೂ ಕೂಡ ಕೃಷ್ಣನನ್ನ ಕಂಡರೆ ಅತೀವವಾದಂತಹ ಆಕರ್ಷಣೆ, ಪ್ರೀತಿ. ಹಾಗಿದ್ದಲ್ಲಿ ಸಾಮಾನ್ಯ ಜೀವಾತ್ಮರು ಎಷ್ಟು ಪ್ರೀತಿಸಬಹುದು ಭಗವಂತನನ್ನು ಯೋಚನೆ ಮಾಡಿ. ಸೊ ಪ್ರತಿಯೊಬ್ಬ ಜೀವಿಗೆ ತುಂಬಾ ಪ್ರಿಯನಾದವನು, ತುಂಬಾ ನಿಕಟನಾದವನು ಅವನು ಶ್ರೀಕೃಷ್ಣ. ಎಲ್ಲ ಆಭರಣಗಳ ಆಭರಣ. ಸೊ ಹೀಗೆ ಉದ್ಧವ ಕೃಷ್ಣನ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ನೋಡಿ, ಇದು ಒಂಥರ ತುಂಬಾ ವಿಶೇಷವಾದಂತಹ ವರ್ಣನೆ. ಪರಮ ಜ್ಞಾನವೂ ಇದೆ, ಪರಮ ಪ್ರೇಮವೂ ಇದೆ ಉದ್ಧವನಲ್ಲಿ, ಅವನ ವರ್ಣನೆಯಲ್ಲಿ ಕೃಷ್ಣನ ಬಗ್ಗೆ. ಹೀಗೆ ಹೇಳ್ತಾ ಮುಂದೆ ಉದ್ಧವ ಕೆಲವು ಲೀಲೆಗಳನ್ನ ನೆನೆಸ್ತಾನೆ. ಕೃಷ್ಣ, ಎಲ್ಲವೂ ನಿನ್ನ ಶಕ್ತಿಯಲ್ಲಿದೆ. ಯಾವ ವಸ್ತು ಇದೆ ಈ ಜಗತ್ತಿನಲ್ಲಿ ನೀನು ಭಯ ಪಡ್ಲಿಕ್ಕೆ? ಆದರೂ ಕೂಡ ನೀನು ಜನ್ಮದ ನಂತರ ತಕ್ಷಣವೇ ನೀನು ಒಂದು ರೀತಿ ಹೆದರಿ ನಿನ್ನ ತಂದೆ ನಿನ್ನನ್ನ ಮಥುರೆಯಿಂದ ಬೃಂದಾವನಕ್ಕೆ ಕರೆದೊಯ್ದ. ಯಾಕೆ ನಿನಗೆ ಆ ಶಕ್ತಿ ಇರಲಿಲ್ಲವಾ? ನಿನ್ನನ್ನ ಬಚ್ಚಿಡುವಂತಹ ಅಗತ್ಯ ಏನಿತ್ತು? ನೀನು ಅಶಕ್ತನಾಗಿದ್ದೀಯಾ? ಇಲ್ಲ. ಆದರೂ ಈ ಲೀಲೆಗಳನ್ನ ನೀನು ತೋರಿಸ್ದೆ. ಈ ಲೀಲೆಗಳನ್ನ ನೆನೆಸಿದಷ್ಟು ನಾನು ಒಂದು ರೀತಿ ಆಶ್ಚರ್ಯವಾಗುತ್ತೆ ನನಗೆ. ಅಷ್ಟೊಂದು ಶಕ್ತಿ ಗುಣಗಳಿರುವಂತಹ ಭಗವಂತ, ಎಲ್ಲ ಸಾಮರ್ಥ್ಯ ಇದೆ. ಆದರೂ ಕೂಡ ಅವನು ತನ್ನ ಭಕ್ತನ ಪ್ರೇಮದಲ್ಲಿ ಈ ಎಲ್ಲ ಲೀಲೆಗಳನ್ನ ತೋರಿಸ್ತಾ ಇದ್ದಾನೆ. ಈ ಲೀಲೆ ಇನ್ನೊಂದು ವಿಶೇಷವಾದದ್ದು. ಯಾರಿದ್ದಾರೆ ನೋಡಿ ಇಲ್ಲಿ? ಯಾರಿದ್ದಾರೆ ಇಲ್ಲಿ? ಯಾರು ಇವರು? ಕಾಣಿಸ್ತಾ ಇದೆ ಎರಡನೇ ಫೋಟೋ ಇಲ್ಲಿ. ಯಾರಿವರು? ಕೃಷ್ಣ ಬಲರಾಮ. ಹೌದು. ಅದ್ರ ಜೊತೆ ಇರುವಂತವ್ರು ಯಾರು? ಯಶೋಧನಮ್ಮ ಪ್ರಭುಜಿ. ಯಶೋಧನ? ಅಲ್ಲ ಅಲ್ಲ ಅಲ್ಲ, ದೇವಕಿನ. ದೇವಕಿ ಮತ್ತೆ ದೇವಕಿ ವಸುದೇವ. ಸೊ ಕೃಷ್ಣ ಕಂಸನ ವಧೆಯನ್ನ ಮಾಡಿದ ನಂತರ ತನ್ನ ತಂದೆ ತಾಯಿಯರನ್ನ ಕಾಣ್ಲಿಕ್ಕೆ ಅವನು ಜೈಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅವನು ತನ್ನ ತಂದೆ ತಾಯಿಯ ಕಾಲನ್ನು ಪಾದಸ್ಪರ್ಶವನ್ನ ಮಾಡಿ ಅವರಿಗೆ ಬೇಡ್ಕೊಳ್ತಾನೆ, ಕ್ಷಮೆಯಾಚಿಸ್ತಾನೆ. ನನ್ನ ಕಾರಣದಿಂದಾಗಿ ನೀವು ಜೈಲಿನಲ್ಲಿ ಕಾರಾಗೃಹದಲ್ಲಿದ್ರಿ, ಇದು ನನ್ನ ತಪ್ಪು, ನನ್ನಿಂದ ಆಗಿರುವಂತಹ ತಪ್ಪು ಇದು, ನನ್ನನ್ನು ಕ್ಷಮಿಸಿ ಅಂತ ಕೃಷ್ಣ ಬೇಡ್ಕೊಳ್ತಾನೆ. ಉದ್ಧವ ಇದನ್ನ ನೆನೆಸ್ತಾ ಇದ್ದಾನೆ. ನೆನೆಸ್ಕೊಂಡಷ್ಟು ಅವನಿಗೆ ಭಗವಂತನ ಈ ದಿವ್ಯ ಲೀಲೆಗಳು ಅವನಿಗೆ ಇನ್ನಷ್ಟು ಭಾವಪರವಶನಾಗಿ ಮಾಡ್ತಾ ಇದ್ದಾವೆ. ಅಷ್ಟೊಂದು ಸಾಮರ್ಥ್ಯ ಇರುವಂತಹ ಪೂರ್ಣ ಪುರುಷೋತ್ತಮ ಭಗವಂತ ತನ್ನ ಭಕ್ತರ ಪ್ರೇಮಕ್ಕೆ ಅವನು ಮಾರು ಹೋಗಿ ಅವರ ದಾಸನಂತೆ ಕಾಣ್ತಾ ಇದ್ದಾನೆ. ಭಕ್ತವತ್ಸಲ ಶ್ರೀಕೃಷ್ಣ. ಆನಂತರ ಇದೊಂದು ವಿಶೇಷವಾದಂತಹ ಲೀಲೆ. ಏನಿದು ಲೀಲೆ? ಯಾರಿಗೆ ಗೊತ್ತುಂಟು ಈ ಲೀಲೆ? ಮೂರನೇ ಫೋಟೋ ಕಾಣ್ತಾ ಇದ್ದೀರಾ? ಇನ್ನೊಂದು 5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡುವ, ಸ್ವಲ್ಪ ಲೇಟ್ ಆಯ್ತು. ಹೇಳಿ, ಇದು ಮೂರನೇ ಫೋಟೋ ಯಾವುದು? ಶಿಶುಪಾಲ ವಧೆ. ಈ ಆಸ್ಥಾನ ಇದು ರಾಜಸೂಯ ಸಭೆ, ರಾಜಸೂಯ ಯಜ್ಞದ ಸಂದರ್ಭ ಇದು. ಆ ಸಂದರ್ಭದಲ್ಲಿ ಕೃಷ್ಣ ಆಕ್ಚುಲಿ ಹೇಳ್ಬೇಕಂದ್ರೆ ಯುಧಿಷ್ಠಿರ ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಮಾಡ್ತಾ ಇದ್ದ. ಹಾಗಾಗಿ ಕೃಷ್ಣ ಅಲ್ಲಿ ಮೇಲೆ ಕೂತಿರುವಂಥದ್ದು. ಆದರೆ ಶಿಶುಪಾಲ ತುಂಬಾ ಅಸೂಯೆಯಿಂದ ತುಂಬಿದಂಥವನು. ಅವನು ಕೃಷ್ಣನ ದೋಷವನ್ನ ಮಾತನಾಡ್ತಾನೆ, ಹೀಯಾಳಿಸ್ತಾನೆ, ಕೃಷ್ಣನ ದೋಷ ಕಥೆಯನ್ನ ಹೇಳ್ತಾನೆ. ಆ ಸಮಯದಲ್ಲಿ ಒಂದು ರೀತಿ ಯಾವುದೇ ಒಂದು ದೋಷಗಳಿಲ್ಲದಂತಹ ಪರಮ ಪುರುಷನಲ್ಲಿ ಅಸೂಯೆಯ ಕಾರಣದಿಂದಾಗಿ ಅವನನ್ನು ಅಪಮಾನಿಸ್ತಾ ಇದ್ದಾನೆ. ಕೃಷ್ಣ ಇದನ್ನ ಸಹಿಸ್ಕೊಳ್ತಾನೆ. ಎಲ್ಲರೂ ಕೂಡ ಆ ಶಿಶುಪಾಲನನ್ನ ಅವನನ್ನ ಸಂಹರಿಸ್ಲಿಕ್ಕಿಂತ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಕೃಷ್ಣ ತಾಳ್ಮೆಯಿಂದ ಎಲ್ಲರನ್ನು ತಡೀತಾನೆ. ಈ ರೀತಿ ಒಂದೊಂದಾಗಿ ಹೇಳ್ತಾ ಅಪಮಾನದ ಮಾತುಗಳು 100 ಕಳೆದ ಮೇಲೆ, 100 ಮಾತುಗಳನ್ನು ಹೇಳಿದ ಮೇಲೆ ಅವನ ಪೂರ್ತಿಯಾಗಿ ಅವನ ಪಾಪದ ಕೂಡ ತುಂಬಿ ಹೋಯಿತು. ಕೃಷ್ಣ ಆ ಶಿಶುಪಾಲನ ತಾಯಿಗೆ ಒಂದು ಮಾತನ್ನ ನೀಡಿದ್ದ. ನಿನ್ನ ಮಗನ ಮಾತುಗಳೆಲ್ಲವನ್ನ ನಾನು ಸಹಿಸ್ತೀನಿ, ನೀನು ಹೇಳ್ತಾ ಇದ್ದೀಯಾ, ಬೇಡ್ಕೊಳ್ತಾ ಇದ್ದೀಯಾ ಅಂತ. ಆದರೆ ಯಾವಾಗ ಇವನು ಇಷ್ಟೊಂದು ಅಪರಾಧವನ್ನ ಮಾಡ್ತಾನೋ ಅವನ ಒಳಿತಿಗೋಸ್ಕರ ನಾನು ಅವನ ವಧೆಯನ್ನ ಮಾಡ್ತೀನಿ. ಆ ಸಮಯದಲ್ಲಿ ಕೃಷ್ಣ ಏನ್ ಮಾಡ್ತಾನೆ? ಶಿಶುಪಾಲನಿಗೆ ಏನ್ ಮಾಡ್ತಾನೆ? ತನ್ನೊಳಗೆ ಎಳ್ಕೊಂತಾನೆ. ತನ್ನೊಳಗೆ ಎಳ್ಕೊಳ್ತಾನ?
ಅದ್ ಹೇಗ್ ಸಾಧ್ಯ? ಗ್ರಹಣ ಶಕ್ತಿಯಿಂದ ಅವನನ್ನ ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದವನ್ನ ಮಾಡ್ತಾನೆ. ಆ ಶಿರಚ್ಛೇದ ಮಾಡಿ ಅವನ ಆ ಭೌತಿಕ ಶರೀರದ ಕೊನೆಯನ್ನ ಕಾಣಿಸ್ತಾನೆ. ಆದ್ರೆ ಆ ಶಿಶುಪಾಲ ಅವನ ಮೂಲ ಸ್ವರೂಪ ಜಯ ವಿಜಯ ಜಯ ಅಲ್ವೇ? ವಿಜಯ. ಹಾಗಾಗಿ ಆ ಅವನ ಆ ಆತ್ಮ ಶ್ರೀಕೃಷ್ಣನಲ್ಲಿ ಒಳ ಹೋಗುತ್ತೆ, ಲೀನವಾಗೋದಿಲ್ಲ. ಅದರ ಅರ್ಥ ಕೃಷ್ಣನಲ್ಲಿ ಸೇರಿತು, ಕೃಷ್ಣನಾದ ಆ ರೀತಿ ಅಲ್ಲ ಮಾತು. ಆದ್ರೆ ಕೃಷ್ಣನ ಪಾದವನ್ನ ಸೇರಿತು, ಮತ್ತೆ ತನ್ನ ಮೂಲ ಸ್ವರೂಪವನ್ನ ಪಡೆಯಿತು ಅಂತ ಅರ್ಥ. ಪರಮುಖದಲ್ಲಿ ಅಸುರನಂತೆ ಅವನು ವರ್ತಿಸ್ಬೇಕಾಯ್ತು. ಯಾಕಂದ್ರೆ ಕೆಲವರು ಅವನಿಗೆ ಶಾಪವನ್ನ ನೀಡಿದ್ರು ಜಯ ವಿಜಯರಿಗೆ. ಯಾರವರು? ಚತುಷ್ಕುಮಾರ. ಸನಕ ಸನಂದನ ಹೌದು ಹೌದು, ಚತುಷ್ಕುಮಾರರು. ಚತುಷ್ಕುಮಾರರು. ಹಾಗಾಗಿ ಈ ಲೀಲೆಗಳೆಲ್ಲ ನಡೀತು. ಸೊ ನಮ್ಮ ಉದ್ಧವ ನೆನೆಸ್ತಾ ಇದ್ದಾನೆ, ಅರೆ ಅಷ್ಟೊಂದು ಅಪಮಾನ ಮಾಡಿದಂತಹ ಶಿಶುಪಾಲನಿಗೆ ವಧೆ ಮಾಡಿ ನಂತರ ಅವನ ಉದ್ಧಾರವನ್ನೂ ಮಾಡಿದೀಯ ನೀನು. ಎಲ್ಲರೂ ಇದನ್ನು ನೋಡಿದ್ರು ಆ ರಾಜಸೂಯ ಸಭೆಯಲ್ಲಿ. ಆ ಆತ್ಮ ನಿನ್ನ ಪಾದವನ್ನ ಸೇರಿದ್ದು ಅದನ್ನ ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು, ನಿನ್ನ ಈ ದಿವ್ಯ ಗುಣವನ್ನ ಕಂಡು. ಅದರಲ್ಲಿ ಇನ್ನೊಂದು ವಿಶೇಷವಾದದ್ದು ಈ ದೃಶ್ಯ. ಏನಿದು ದೃಶ್ಯ? ಪಾರ್ಥ ಸಾರಥಿ ಶ್ರೀಕೃಷ್ಣ. ಆ ಯುದ್ಧದಲ್ಲಿ ಕೃಷ್ಣ ಎಲ್ಲರ ಮುಂದೆ ತನ್ನ ದರ್ಶನವನ್ನು ನೀಡ್ತಾ ಇದ್ದಾನೆ. ಎಲ್ಲ ಮುಂದಿರುವಂತಹ ಸೈನ್ಯಗಳೆಲ್ಲವೂ ಕೂಡ ಕೃಷ್ಣನನ್ನ ಕಾಣ್ತಾ ಇದ್ದಾರೆ. ಆದ್ರೆ ಅರ್ಜುನನ ಬಾಣಗಳಿಗೆ ಸಿಲುಕಿ ಅವರು ಅಸುನೀಗ್ತಾ ಇದ್ದಾರೆ. ಆದ್ರೆ ಕೃಷ್ಣನನ್ನ ಕಾಣ್ತಾ ಇದ್ದಾರೆ. ತಮ್ಮ ಸಾವಿನ ಸಮಯದಲ್ಲಿ ಅವರು ಕೃಷ್ಣನನ್ನ ಕಂಡ್ರು. ಹಾಗಾಗಿ ಅವರ ಉದ್ಧಾರವೂ ಆಯಿತು. ಸೊ ಕೃಷ್ಣನ ಸಂಪರ್ಕ ಯಾವುದೇ ಭಾವದಿಂದ ಆದರೂ ಕೂಡ ಅದು ಆ ಆತ್ಮಕ್ಕೆ ಒಳಿತೇ ಆಗತ್ತೆ. ಸ್ನೇಹವಾಗಲಿ, ಭಕ್ತಿಯಾಗಲಿ, ಮಾತ್ಸರ್ಯವಾಗಲಿ, ದ್ವೇಷವಾಗಲಿ. ಆದರೆ ಅನುಕೂಲ ಭಾವ ಏನಾಗಿರಬೇಕು? ಅದು ಭಕ್ತಿಯಾಗಿರಬೇಕು. ಅಸುರರಂತೆ ನಾವು ಭಗವಂತನ ಮಾತ್ಸರ್ಯವನ್ನ ಮಾಡಿದ್ರೆ ಅದು ಆ ಆತ್ಮಕ್ಕೆ ಒಂದು ರೀತಿಯಾದಂತಹ ಕುತ್ತಾಗತ್ತೆ. ಮುಕ್ತಿಯನ್ನು ಸಿಗಬಹುದು, ಆದ್ರೆ ಭಗವಂತನ ಭಕ್ತಿ ಅಥವಾ ಸೇವಾ ಸುಖ ಸಿಗುವುದಿಲ್ಲ. ಹಾಗಾಗಿ ಭಕ್ತಿಯೇ ಅನುಕೂಲ ಭಾವ, ಅದನ್ನ ನಾವು ಪಾಲಿಸ್ಬೇಕು. ಸೊ ಈ ಎಲ್ಲ ಲೀಲೆಗಳನ್ನ ಉದ್ಧವ ನೆನೆಸ್ತಾ ಇದ್ದಾನೆ, ಆಶ್ಚರ್ಯಗೊಳ್ತಾ ಇದ್ದಾನೆ. ಆಗ ಒಂದು ವಿಶೇಷವಾದಂತಹ ಶ್ಲೋಕ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇದನ್ನ ನೆನೆಸ್ಬಿಟ್ಟು ಅವನು ತುಂಬಾ ಗದ್ಗದಿತನಾಗ್ತಾನೆ. ಏನಿದು? ಭಗವಂತನ ಕರುಣೆಯ ಅಪಾರ ಇದು ಲಕ್ಷಣ. ಇದು ಅವನ ಅಪಾರ ಕರುಣೆಯ ಲಕ್ಷಣ. ಇವೇನಿದು? ಅಹೋಬಕೀಯಂ ಸ್ತನ ಕಾಲಕೂಟಂ ಜಿಘಾಂಸಯ ಪಾಯಯದಪ್ಯ ಸಾಧ್ವಿ ಲೇಭೆ ಗತಿಂ ಧಾತ್ರ್ಯುಚಿತಂ ತತೋನ್ಯಂ ಕಂ ವಾ ದಯಾಲುಂ ಶರಣಂ ವ್ರಜೇಮ. ಉದ್ಧವ ನೆನೆಸ್ತಾ ಇದ್ದಾನೆ ಆ ಲೀಲೆಯನ್ನ. ಯಾವ ಲೀಲೆಯನ್ನ? ಯಾವ ಲೀಲೆಯನ್ನ ನೆನೆಸ್ತಾ ಇದ್ದಾನೆ ಕೃಷ್ಣ ಉದ್ಧವ ಈ ಶ್ಲೋಕದಲ್ಲಿ? ಪೂತನಾವಧೆ. ತಾಯಿಯ ರೂಪದಲ್ಲಿ ಅವಳು ಆ ಮಗುವಿಗೆ, ಬಾಲಕೃಷ್ಣನಿಗೆ ವಿಷವನ್ನು ಉಣಿಸ್ಲಿಕ್ಕೆ ಅಂತ ಬಂದಿದ್ಲು. ಯಾರವಳು? ಪೂತನ, ಬಾಲಘಾತಿನಿ. ಓದಿದನ್ನ ಕೆಳಗಡೆ. ಅಯ್ಯೋ ಅಯ್ಯೋ, ಒಬ್ಬ ರಾಕ್ಷಸಿಗೆ ಪೂತನ ತಾಯಿಯ ಸ್ಥಾನವನ್ನು ನೀಡಿದವನಿಗಿಂತ ಹೆಚ್ಚು ಕರುಣಾಮಯಿಯೊಬ್ಬನ ಆಶ್ರಯವನ್ನು ನಾನು ಹೇಗೆ ಪಡೆಯಲಿ? ಅವಳು ವಿಶ್ವಾಸದ್ರೋಹಿಯಾಗಿ ತನ್ನ ಎದೆಯಿಂದ ಮಾರಣಾಂತಿಕ ವಿಷವನ್ನು ನೀಡಲು ಬಯಸಿದ್ದಳು. ಆದರೂ ಅವನು ಅವಳಿಗೆ ತುಂಬಾ ಕರುಣೆ ತೋರಿದನು. ಹರೇ ಕೃಷ್ಣ. ಒಬ್ಬ ರಾಕ್ಷಸಿಗೆ ತಾಯಿಯ ಸ್ಥಾನವನ್ನ ನೀಡಿದಂತಹ ಕರುಣಾಮಯಿ ಶ್ರೀಕೃಷ್ಣ. ತನ್ನನ್ನು ಕೊಲ್ಲಲಿಕ್ಕೆ ಅಂತ ಬಂದವಳನ್ನ ತನ್ನ ಪ್ರಿಯ ತಾಯಿಯ ರೂಪವನ್ನ ನೀಡಿದ ಈ ಪರಮ ಪುರುಷ, ಪರಮ ಕರುಣಾಮಯಿ. ಇವನನ್ನ ಬಿಟ್ಟು ಬೇರೆ ಯಾರ ಆಶ್ರಯವನ್ನ ನಾನು ಸ್ವೀಕರಿಸಲಿ? ನಿಮಗೆ ನೆನಪಿರಬಹುದು, ನಾನು ಮುಂಚೆ ಹೇಳಿದೆ ಭಾಗವತದ ಮುಖ್ಯ ವಿಷಯ ಏನು? ಮುಂಚೆ ಹೇಳಿದ್ದೆ ಈ ಮಾತನ್ನ. ಇವತ್ತು ಕೃಷ್ಣನ ವರ್ಣನೆ. ಕೃಷ್ಣನ ವರ್ಣನೆ. ಅಲ್ಲಿ ಒಂದು ಮಾತನ್ನ ನಾನು ಉಲ್ಲೇಖ ಮಾಡಿದ್ದೆ, ಆಶ್ರಯ ತತ್ವ. ಆಶ್ರಯ ತತ್ವ. ಸೊ ಹೀಗೆ ಭಗವಂತನ ಈ ದಿವ್ಯ ಗುಣಗಳು, ಲೀಲೆಗಳ ವರ್ಣನೆಯಿಂದ ಯಾರನ್ನ ನಾವು ಆಶ್ರಯ ಅಂತ ಸ್ವೀಕರಿಸಬೇಕು? ಯಾರ ಆಶ್ರಯನ ಸ್ವೀಕರಿಸಿದರೆ ನಮ್ಗೆಲ್ಲ ಒಳಿತು, ಶ್ರೇಯಸ್ಸು, ಸಂತೃಪ್ತಿ ಅನ್ನೋದು? ಅದನ್ನ ಕೃಷ್ಣನ ಆಶ್ರಯ. ಅದು ಆ ಕರುಣಾಮಯಿಯಾದ ಕೃಷ್ಣ. ಅದನ್ನ ಉದ್ಧವ ಕೊನೆಯಲ್ಲಿ ಹೇಳ್ತಾ ಇದೆ, ಕಂವಾ ದಯಾಲು ಶರಣಂ ವ್ರಜೇಮ. ಯಾರ
ಆಶ್ರಯವನ್ನ ನಾನು ಬೇರೆ ಯಾರ ಆಶ್ರಯವನ್ನ ಪಡೀಲಿ, ಇವನೊಬ್ಬನೇ, ಇವನಷ್ಟು ಕರುಣಾಮಯಿ, ಇವನಷ್ಟು ಸುಂದರ, ಇವನಷ್ಟು ಮನಮೋಹಕ, ಇವನಷ್ಟು ಶಕ್ತಿವಂತ, ಮಹಿಮಾವಂತ ಯಾರಿದ್ದಾರೆ? ಸೊ ಹೀಗೆ ಉದ್ಧವ ಕೃಷ್ಣನ ಗುಣಗಳನ್ನ ವರ್ಣಿಸ್ತಾ ಇದ್ದಾನೆ, ಅವನ ಲೀಲೆಗಳ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ. ಈ ರೀತಿ ಮಾಡ್ತಾ ಮಾಡ್ತಾ ಅವನು ಕೃಷ್ಣನ ಸ್ಮರಣೆ ಇಲ್ಲಿವರೆಗೂ ಒಂದು ರೀತಿಯಾಗಿ ಭಾವಪರವಶತೆಯಲ್ಲಿ ನಡೀತಾ ಇದ್ದ, ಎಲ್ಲ ಲೀಲೆಗಳನ್ನ ನೆನೆಸ್ತಾ ಇದ್ದ, ಆಶ್ಚರ್ಯಚಕಿತನಾಗಿ ಹೇಳ್ತಾ ಇದ್ದ. ಇದಾದ ಮೇಲೆ ಕೃಷ್ಣನ ಲೀಲೆಗಳನ್ನ ಕ್ರಮವಾಗಿ ನೆನೆಸ್ಕೊಳ್ತಾ ಬರ್ತಾನೆ. ವೃಂದಾವನದಲ್ಲಿ ಕೃಷ್ಣ ಅವನು ಬಂದ ನಂತರ ಏನೆಲ್ಲಾ ಲೀಲೆಗಳನ್ನ ಮಾಡ್ದ, ಅವನ ಜನ್ಮ ಮಥುರೆಯಲ್ಲ ಆಯ್ತು, ಅದಾದ್ಮೇಲೆ ವೃಂದಾವನಕ್ಕೆ ಬಂದ, ಅದಾದ್ಮೇಲೆ ಏನೆಲ್ಲಾ ಆಯ್ತು ಎಲ್ಲವನ್ನ ಈಗಿನ ಸಮಯ ಏನಾಗಿದೆ, ಕೃಷ್ಣ ಈಗ ಯದುಕುಲದ ನಾಶವೂ ಆಗಿ ಹೋಗಿದೆ, ಕುರುಕುಲ ಆಗ್ಲೇ ಕುರುಕ್ಷೇತ್ರ ಯುದ್ಧ ಮುಗಿದು ಹೋಯ್ತು. ಇಲ್ಲಿವರೆಗೆ ಏನೆಲ್ಲ ಲೀಲೆಗಳಾದ್ವು ಅವೆಲ್ಲವನ್ನ ನೆನೆಸ್ತಾ ಹೋಗ್ತಾರೆ, ಮುಖ್ಯ ಲೀಲೆಗಳನ್ನು. ಅವುಗಳನ್ನ ಇಲ್ಲಿ ತೋರಿಸಿದ್ದೀವಿ. ಯಾರಾದ್ರೂ ಓದ್ತೀರಾ? ಒಂದೊಂದಾಗಿ ಓದಿ. ಒಂದೇ ಇದೆ ಪ್ರಭುಜಿ ಇಲ್ಲಿ. ಒಂದು ಓದಿ, ಆಮೇಲೆ ಇನ್ನೊಂದು ಬರುತ್ತೆ. ಭಗವಂತ ವಸುದೇವ ಮತ್ತು ದೇವಕಿಗೆ ಜೈಲಿನಲ್ಲಿ ಜನಿಸಿದ. ಮಥುರೆಯಲ್ಲಿ ಶ್ರೀಕೃಷ್ಣನ ಜನ್ಮ. ನಂತರ ವಸುದೇವನು ಕಂಸನ ಭಯದಿಂದ ಭಗವಂತನನ್ನು ವೃಂದಾವನಕ್ಕೆ ಕರೆತಂದನು. ಅದಾದ್ಮೇಲೆ ವೃಂದಾವನಕ್ಕೆ ಬಂದ ಶ್ರೀಕೃಷ್ಣ. ಇದೆಲ್ಲ ಯಾರು ನೆನೆಸ್ತಾ ಇದ್ದಾರೆ? ಉದ್ಧವ ನೆನೆಸ್ಕೊತಾ ಇದ್ದಾನೆ, ನೆನೆಸ್ಕೊಳ್ತಾ ಇದ್ದಾನೆ, ಕ್ರಮವಾಗಿ ಇಲ್ಲಿವರೆಗೆ ಏನೇನಾಗಿತ್ತು ಅದು ಭಗವಂತನ ಗುಣವರ್ಣನೆ, ಅವನ ತತ್ವ ವರ್ಣನೆ, ಕೆಲವು ವಿಶೇಷ ಲೀಲೆಗಳ ಸ್ಮರಣೆ ಆಗಿತ್ತು. ವಿಶೇಷವಾಗಿ ಭಗವಂತನ ಕರುಣೆಯ ನೆನಪು ಮಾಡಿಕೊಂಡ ಉದ್ಧವ ಈಗ ಕ್ರಮವಾಗಿ ಭಗವಂತನ ಲೀಲೆಗಳನ್ನ ನೆನೆಸ್ತಾ ಇದ್ದಾನೆ. ವೃಂದಾವನಕ್ಕೆ ಬಂದಂತಹ ಶ್ರೀಕೃಷ್ಣ ಮತ್ತೆ ಏನಾಯ್ತು ಮುಂದೆ? ಓದಿ. ಭಗವಂತನು ವ್ರಜದ ಸುಂದರ ವನಗಳಲ್ಲಿ ಮತ್ತು ಯಮುನಾ ತೀರದಲ್ಲಿ ಗೋಪಾಲಕರು ಮತ್ತು ಹಸುಗಳೊಂದಿಗೆ ಲೀಲೆಗಳನ್ನು ಪ್ರದರ್ಶಿಸಿದನು. ವಿಶೇಷವಾದಂತಹ ಆ ಗೋಚಾರಣ ಲೀಲೆಗಳು, ಗೋಪಾಲ ಲೀಲೆ, ಆ ಲೀಲೆಗಳನ್ನ ಮುಂದೆ. ಭಗವಂತನು ಹಸುಗಳನ್ನು ಗೂಳಿಗಳನ್ನು ಸಾಕಿದನು ಮತ್ತು ಅದ್ಭುತವಾಗಿ ಕೊಳಲು ನುಡಿಸಿದನು. ಅವನು ಹಸುವನ್ನ ಮೇಯ್ಲಿಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಕಾಡಿಗೆ ಪ್ರತಿದಿನ ತನ್ನೆಲ್ಲ ಮಿತ್ರರ ಜೊತೆ ಲಕ್ಷಾಂತರ ಹಸುಗಳನ್ನ ಕರೆದೊಯ್ತಾ ಇದ್ದ. ಆದ್ರೆ ಅಲ್ಲಿ ಅವನು ವಿನೋದ, ಒಂದು ರೀತಿಯಾದಂತಹ ಮಕ್ಕಳ ಜೊತೆ ಅಲ್ಲಿ ತನ್ನ ಗೆಳೆಯರ ಜೊತೆ ಆಟ, ಆ ಲೀಲೆಗಳನ್ನ ಮಾಡ್ತಾ ಇದ್ದ. ವಿಶೇಷವಾಗಿ ಕೊಳಲು, ವೇಣುಗೋಪಾಲ, ಅದು ಕೂಡ ಇಲ್ಲಿ ವರ್ಣನೆ ಆಗಿದೆ. ಮುಂದೆ. ಕಂಸನು ಕಳುಹಿಸಿದ ರಾಕ್ಷಸರನ್ನು ಮಗುವು ಗೊಂಬೆಗಳನ್ನು ಒಡೆಯುವಷ್ಟು ಸುಲಭವಾಗಿ ಭಗವಂತನು ಅವರನ್ನು ಸಂಹರಿಸಿದನು. ಸೊ ಈ ರೀತಿ ಕಂಸನ ಈಗ ವಧೆ ಅಥವಾ ಕಂಸ ಇನ್ನು ಯಾವ್ಯಾವ ಅಸುರನ್ನ ಕಳಿಸ್ತಾ ಇದ್ದಾನೋ ಕೃಷ್ಣ ತುಂಬಾ ಸುಲಭವಾಗಿ ಸಂಹಾರ ಮಾಡ್ತಾನೆ. ಅನೇಕ ಅಸುರರನ್ನ ವರ್ಣಿಸಿದ್ದಾರೆ ಭಾಗವತದಲ್ಲಿ, ಕೃಷ್ಣ ಪುಸ್ತಕದಲ್ಲಿ ಪ್ರಭುಪಾದರು ಕೂಡ ಇದನ್ನ ಹೇಳಿದ್ದಾರೆ. ಮುಂದೆ. ಪ್ರಜಾವಾಸಿಗಳಿಗೆ ಕಷ್ಟಗಳನ್ನು ನೀಡಿದ ಕಾಳಿಯ ಸರ್ಪವನ್ನು ಭಗವಂತ ದಂಡಿಸಿ ಓಡಿಸಿದನು. ಕಾಳಿಯ ದಮನ, ಸರ್ಪ ಕಾಳಿಯ ಅವನ ಮೇಲೆ ಕೃಷ್ಣನ ನೃತ್ಯ ಮತ್ತೆ ಅವನಿಗೆ ದಂಡನೆ ನೀಡಿ ಎಲ್ಲ ವೃಂದಾವನದ ಗೋವುಗಳನ್ನ, ಪ್ರಜಾವಾಸಿಗಳನ್ನ ರಕ್ಷಿಸ್ತಾ. ನಂತರ ಗೋವುಗಳನ್ನು ಪೂಜಿಸಲು ಮತ್ತು ಇಂದ್ರನನ್ನು ವಿನಮ್ರಗೊಳಿಸಲು ಅವನು ಇಂದ್ರ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಮಾಡಿದನು. ಗೋವರ್ಧನ ಪೂಜಾ, ಗೋವರ್ಧನ ಧಾರಣ ಇದಾದ ಮೇಲೆ ಆಗುತ್ತೆ. ಓದಿ. ಭಗವಂತನು ಗೋವರ್ಧನ ಗಿರಿಯನ್ನು ಎತ್ತಿ ಇಂದ್ರನ ಸುರಿಮಳೆಯಿಂದ ವ್ರಜವಾಸಿಗಳನ್ನು ರಕ್ಷಿಸಿದನು. ಗೋವರ್ಧನ ಧಾರಣ, ಗಿರಿಧಾರಿ, ಗೋಪಾಲ, ಇವೆಲ್ಲ ಲೀಲೆಗಳನ್ನ ನೆನೆಸ್ಕೊಳ್ತಾ ಇದ್ದಾನೆ ಉದ್ಧವ. ಕೊನೆಯದಾಗಿ ವೃಂದಾವನದ ಅನೇಕ ಲೀಲೆಗಳಲ್ಲಿ ಕೆಲವು ಮುಖ್ಯ ಲೀಲೆಗಳನ್ನ ಅಷ್ಟೇ ನೆನೆಸ್ತಾ ಇರೋದು. ಕೊನೆಯದಾಗಿ ಹೇಳಿ, ಇದನ್ನ ಓದಿ. ಶರತ್ ಪೂರ್ಣಿಮಾ ರಾತ್ರಿ ಗೋಪಿಯರೊಂದಿಗೆ ರಾಸಲೀಲವನ್ನು ಪ್ರದರ್ಶಿಸಿದನು. ಇದು ವಿಶೇಷವಾದಂತಹ ಮಾಧುರ್ಯ ಲೀಲೆಗಳು. ಸೊ ಭಗವಂತ ಶ್ರೀಕೃಷ್ಣ ಇವನು ಅಖಿಲ ರಸಾಮೃತ ಮೂರ್ತಿ. ಎಲ್ಲ ಅನೇಕ ಲೀಲೆಗಳು, ಆ ರಸಗಳನ್ನ ಅವನು ವಿನಿಮಯ ಮಾಡಿದ, ತನ್ನ ಭಕ್ತರ ಜೊತೆ ಅವನು ಆಸ್ವಾದನೆಯನ್ನ ಮಾಡಿದ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ ಎಲ್ಲ ಲೀಲೆಗಳನ್ನ ಉತ್ತುಂಗದಲ್ಲಿ ತೋರಿಸಿದಂತಹ ಪರಮಪುರುಷ ಶ್ರೀಕೃಷ್ಣ, ಅವತಾರಿ ಶ್ರೀಕೃಷ್ಣ, ಪರಮಪುರುಷೋತ್ತಮ ಶ್ರೀಕೃಷ್ಣ. ಇವನ ವರ್ಣನೆಯನ್ನ, ವಿಶೇಷವಾಗಿ ವೃಂದಾವನದ ಲೀಲೆಗಳ ಸ್ಮರಣೆಯನ್ನ ಈ ಅಧ್ಯಾಯದಲ್ಲಿ ನಾವು ಕಂಡ್ವಿ. ಇದನ್ನೆಲ್ಲ ವರ್ಣನೆ ಮಾಡಿದ ಮೇಲೆ ಉದ್ಧವ
ಇದಾದ ಮೇಲೆ ಮುಂದೆ ಏನಾಗುತ್ತೆ? ಕೃಷ್ಣ ಬೃಂದಾವನದಿಂದ ಎಲ್ಲಿ ಹೋಗ್ತಾನೆ ಕೃಷ್ಣ? ತನ್ನ ನಿವಾಸಕ್ಕೆ ವೈಕುಂಠ ಮಥುರೆಗೆ ಹೋಗ್ತಾನೆ. ಅಲ್ಲ ಮಥುರೆ, ಬೃಂದಾವನದಿಂದ sorry, ಮಥುರೆ sorry. ಹೋಗ್ತಾನೆ. ಕಂಸನ ವಧೆ ಆಗುತ್ತೆ. ಅದಾದ್ಮೇಲೆ ದ್ವಾರಕೆ ಲೀಲೆಗಳು, ಅನೇಕ ಲೀಲೆಗಳಿವೆ. ಅವೆಲ್ಲಗಳ ವರ್ಣನೆ ಉಲ್ಲೇಖ ಮುಂದಿನ ಅಧ್ಯಾಯದಲ್ಲಿ ಉದ್ಧವ ಮಾಡ್ತಾನೆ. ಸೊ 2 ಮತ್ತೆ 3, ಇನ್ಫ್ಯಾಕ್ಟ್ 4ನೇ ಅಧ್ಯಾಯವು ಕೂಡ ಇವೆಲ್ಲವೂ ಕೂಡ ಕೃಷ್ಣನ ನೇರ ವರ್ಣನೆ, ನೇರ ಸ್ಮರಣೆ. ಈ ರೀತಿಯಾಗಿ ಭಾಗವತ ನಮಗೆ ಆ ಶ್ರೀಕೃಷ್ಣನ ಗುಣಗಳನ್ನ, ಲೀಲೆಗಳನ್ನ ಪರಿಚಯಿಸಿ ಆ ಕೃಷ್ಣನೇ ಪರಮ ಆಶ್ರಯ ಅಂತ ನಮಗೆ ಸಾರಿ ಸಾರಿ ಹೇಳುತ್ತೆ. ಭಾಗವತವನ್ನು ಸ್ವೀಕರಿಸಿ ನಡೆದರೆ ನಾವು ಕೂಡ ಆ ಭಕ್ತಿಯ ಅನುಭವವನ್ನ ಪಡಿಬಹುದು. ಯಾವುದೇ ಕಷ್ಟ ನೋವುಗಳಿದ್ರು ಈ ಸಂಸಾರದಲ್ಲಿ ಅವುಗಳೆಲ್ಲವನ್ನ ಎದುರಿಸ್ತಾನೆ ಭಗವಂತನ ಜೊತೆ ಆ ಸಾನ್ನಿಧ್ಯವನ್ನ ಮುಂದೆ ಪಡಿಬಹುದು. ಅದು ಭಾಗವತದ ಆಶ್ವಾಸನೆ. ಹರೇ ಕೃಷ್ಣ. ಈ ಜ್ಞಾನವನ್ನ, ಈ ಭಾಗವತದ ಈ ವಿಶೇಷವಾದಂತಹ ಅನುಭವವನ್ನ ಆಚಾರ್ಯರಾದಂಥ ಗುರುಗಳು ಶ್ರೀಲ ಪ್ರಭುಪಾದರು ನಮಗೆಲ್ಲ ನೀಡಿದ್ದಾರೆ. ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಅದನ್ನು ಸ್ವೀಕರಿಸಿ ಅದರ ಜೊತೆ ನಿಯಮಿತವಾಗಿ ಭಾಗವತವನ್ನು ಓದ್ತಾ, ಅವರು ಹೇಳಿದಂತೆ ಭಕ್ತಿಯನ್ನ ಪಾಲನೆ ಮಾಡ್ತಾ, ಹರೇ ಕೃಷ್ಣ ಸ್ಮರಣೆ ಇದೆಲ್ಲ ಮಾಡ್ತಾ ಮುನ್ನಡೆದ್ರೆ ನಮ್ಮ ಜೀವನ ಭಗವಂತನ ಸಂತುಷ್ಟಿಗೋಸ್ಕರ ಅದು ಸೂಕ್ತವಾಗತ್ತೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಮದ್ ಭಾಗವತ ಮಹಾಪುರಾಣ ಕಿ ಜೈ. ಆಯ್ತು, ಇವತ್ತಿನ ಈ ಚರ್ಚೆ ಇಲ್ಲಿಗೆ, ಈ ಅಧ್ಯಾಯದ ಚರ್ಚೆ ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀವಿ. ಮುಂದಿನ ಅಧ್ಯಾಯವನ್ನ ಮುಂದಿನ ವಾರ ನೀವೆಲ್ಲ ನೋಡಿ. 3ನೇ ಅಧ್ಯಾಯ, ಅದು ಕೂಡ ವಿಶೇಷವಾದಂತಹ ಅಧ್ಯಾಯ. ಯಾಕೆಂದ್ರೆ ಅಲ್ಲಿ ಕೃಷ್ಣನ ಸ್ಮರಣೆ ಮುಂದಿನ ಲೀಲೆಗಳಲ್ಲಿ, ಬೃಂದಾವನದ ಆಚೆಯ ಕೃಷ್ಣ ಲೀಲೆ, ಅದು 3ನೇ ಅಧ್ಯಾಯದ ಹೆಸರು. ನೋಡಿ ಬೇಕಿದ್ರೆ ನಿಮ್ಮ ಹತ್ರ ಪುಸ್ತಕ ಇದ್ರೆ, ಬೃಂದಾವನದಾಚೆಯ ಕೃಷ್ಣನ ಲೀಲೆಗಳು, ಅವುಗಳನ್ನ 3ನೇ ಅಧ್ಯಾಯದಲ್ಲಿ ಉದ್ಧವ ನೆನೆಸ್ಕೊಳ್ತಾನೆ. ಅದಾದ್ಮೇಲೆ ಕೊನೆಗೆ ಏನಾಗುತ್ತೆ? ವಿದುರ ಮತ್ತಿನೇನು ಪ್ರಶ್ನೆ ಕೇಳ್ದ, ಉದ್ಧವ ಏನ್ ಹೇಳ್ತಾನೆ, ಅದೆಲ್ಲವನ್ನ ಮುಂದಿನ ಅಧ್ಯಾಯಗಳಲ್ಲಿ ನೀವು ನೋಡಿ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಟೀಕೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ? ಹರೇ ಕೃಷ್ಣ. ಟೀಕೆ ಅಂತಲ್ಲ ಪ್ರಭುಜಿ, ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ರಿ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇನ್ನೂ ಭಗವಂತನ ಬಗ್ಗೆ ಕೇಳ್ಬೇಕು ಅನ್ಸುತ್ತೆ. ಹರೇ ಕೃಷ್ಣ ಪ್ರತಿ ವಾರ ಈ ರೀತಿ ಚೆನ್ನಾಗಿ ಕಲಿತಾ ಹೋಗಿ. ತುಂಬಾ ಕೇಳಿದಷ್ಟು ವಿಶೇಷವಾಗಿ ಭಾಗವತವನ್ನ ಕೇಳಿದಷ್ಟು ಅದರ ಶ್ರವಣ ಅಷ್ಟು ಪ್ರಭಾವಯುತವಾಗಿದೆ. ಅದು ನೀವೇ ಅನುಭವಿಸ್ತೀರಾ. ನಾವು ಶುಕ ಮುನಿಗಳು ಪರೀಕ್ಷಿತ ಮಹಾರಾಜನ್ಗೆ ಅಷ್ಟು ಬರಕ್ಕಾಗಲ್ಲ, ಬಟ್ ಸಣ್ಣ ಒಂದ್ ಪ್ರಯತ್ನ ನಮ್ದಿದೆಯಲ್ಲ, ಅದಕ್ಕೆ ಸಂತೋಷ ಪ್ರಭುಜಿ. ಹರೇ ಭಗವಂತ ಕೃಷ್ಣ. ಅದನ್ನೇ ಮೆಚ್ತಾನೆ, ನಮ್ಮ ಸಣ್ಣ ಅಳಿಲು ಪ್ರಯತ್ನಗಳನ್ನೇ ಭಗವಂತ ಸ್ವೀಕರಿಸ್ತಾನೆ. ಆದ್ರೆ ಏನು, ನಾವು ಪ್ರಾಮಾಣಿಕರಾಗಿ ನಡಿಬೇಕು. ನೀವೆಲ್ಲ ನಿಯಮಿತವಾಗಿ ಮಾಡ್ತಾ ಇದ್ದೀರಿ, ಇದನ್ನ ಮುಂದುವರಿಸ್ಕೊಂಡು ಹೋಗಿ. ಬೇರೆ ಏನು ವಿಶೇಷವಾಗಿ ಮಾಡುವಂಥದ್ದು ಅಗತ್ಯ ಇಲ್ಲ. ಜೊತೆಯಲ್ಲಿ ನಿಮ್ಮ ಪ್ರತಿದಿನದ ಭಕ್ತಿ ಪಾಲನೆ, ಭಗವಂತನ ನಾಮಸ್ಮರಣೆ, ಸೇವೆ, ಅವಕಾಶ ಸಿಕ್ಕಷ್ಟು ಸೇವೆ ಮಾಡಿ. ಅದರಷ್ಟು ಬೇರೆ ಆದಂತೆ ಶ್ರೇಯಸ್ಸು ಇನ್ಯಾವುದೂ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಇಲ್ಲಿಗೆ ನಾವು ಈ ಸೆಷನ್ ಎಂಡ್ ಮಾಡೋಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಬೇರೆ ಯಾರಿಗಾದ್ರೂ ಲಾಸ್ಟ್ ಪ್ರಶ್ನೆ ಇದೆಯಾ? ಓಕೆ.